ಆಘಾತವನ್ನು ಉಂಟು ಮಾಡಿದೆ. ಇದೇ ವಿಚಾರವಾಗಿ ನಾವು ಇವತ್ತು ನಮ್ಮ ಟಿವಿಯಲ್ಲಿ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಇವತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ವಕ್ತಾರರಾಗಿರುವಂತಹ ಅರುಣ್ ಶೇಟ್ ಅವರು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ವಕ್ತಾರರಾಗಿರುವಂತಹ ಉದಯ್ ಆಚಾರ್ಯ ಅವರಿದ್ದಾರೆ ನಮ್ಮ ಜೊತೆ. ಅವರು ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಉದಯ್ ಆಚಾರ್ಯ ಅವರಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿ ನಮ್ಮ ವಿಶ್ಲೇಷಕರಾಗಿರುವಂಥ ಅದೇ ನಿರೂಪಕರಾಗಿರುವಂತಹ ಪ್ರಕಾಶ್ ಪುತ್ತೂರ್ ಅವರು ನನ್ನ ಜೊತೆ ಇದ್ದಾರೆ. ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇದೀಗ ಪ್ರಮುಖವಾಗಿ ನಾನು ಉದಯ್ ಆಚಾರ್ಯ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಮ ಮಂದಿರ ಒಂದು ನಿರ್ಮಾಣದಲ್ಲಿ ದೇಶದಾದ್ಯಂತ ಎಲ್ಲರೂ ಕೈ ಜೋಡಿಸಿರುವಂಥದ್ದು, ಭಾರತೀಯ ಜನತಾ ಪಕ್ಷ ಇರ್ಬೋದು, BJP ಇರ್ಬೋದು, ಎಲ್ಲ ಇರ್ಬೋದು. ಅದರಲ್ಲಿ ಶ್ರೀರಾಮನ ಒಂದು ಭಕ್ತರಲ್ಲಿ BJP, ಕಾಂಗ್ರೆಸ್ ಅಥವಾ JDS ಇದೆ ಯಾವುದು ಭೇದ ಭಾವ ಇರೋದಿಲ್ಲ. ಸರ್, ಇದನ್ನು ತಾವು ಯಾವ ರೀತಿ ನೋಡಲಿಕ್ಕೆ ಬಯಸ್ತೀರಿ? ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ. ಮೊದಲನೇದಾಗಿ ನಾನು ಶ್ರೀ ಪ್ರಭುರಾಮನ ಪಾದಗಳಿಗೆ ಬಿದ್ದು ಕ್ಷಮೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಅಪಚಾರ ಆಗಿದೆ ಪ್ರಭುರಾಮನಿಗೆ. ಯಾವ ರಾಮರಾಜ್ಯವನ್ನು ತೋರಿಸ್ತವೆ ಅಂತ ಹೇಳಿ ಈ ಸರ್ಕಾರ ಏನು ಇವಾಗ ಬಂದಿದೆ, ಅದು ಮಾತ್ರ ಅಲ್ಲದೆ ಅವರ ಒಂದು ಸ್ಲೋಗನ್ ಬೇರೆ ಇತ್ತು. ಏನಂತ ಹೇಳಿದರೆ BJP ಅವರದ್ದೇ ಸ್ಲೋಗನ್, ಜೋ ರಾಮ್ ಕೋ ಲಾಯಂಗೆ ಹಮ್ ಉನ್ಕೋ ಲಾಯಂಗೆ ಅಂತ ಹೇಳಿ. ಈಗ ನಾನು ಕೇಳುವಂಥ ಒಂದು ವಿಚಾರ ಏನಂತ ಹೇಳಿದರೆ, ಲಾಯಂಗೆ ಅಂತ ಹೇಳಿದರೆ ಬರುವಂಥ ಪ್ರಶ್ನೆ ಏನಂತ ಹೇಳಿದರೆ, ಓ ಕಹ ಗಯತೆ ಅಂತ ಹೇಳುವಂಥದ್ದು. ನೋಡಿ, ನನ್ನ ರಾಮ ನನ್ನ ಜೊತೆಗೆ ಇದ್ದಾನೆ. ಹಾಗಿರುವಾಗ ನಾನು ಏನು ಹೇಳ್ತಾರೆ, ನಾನು ರಾಮನನ್ನು ತರಲಿಕ್ಕೆ ನಾನು ಯಾರು, ಅಥವಾ ರಾಮನಿಗೆ ರಕ್ಷಣೆ ಕೊಡಲಿಕ್ಕೆ ನಾನು ಯಾರು? ಸೊ ಈ ಕೆಲವೊಂದೊಂದು ಪ್ರಶ್ನೆಗಳು ಈಗ ಯಾಕೆ ನಾವು ಕೇಳ್ತಿದ್ದೇವೆ ಅಂತ ಹೇಳಿದರೆ, ನೇರವಾದಂತಹ ಒಂದು ಏನಂತ ಹೇಳ್ತಾರೆ, ಒಂದು ಅಪವಾದಲ್ಲ, ನೇರವಾದಂತಹ ಒಂದು ಆಕ್ಷೇಪವನ್ನೇ ನಾವು ವ್ಯಕ್ತಪಡಿಸಿದ್ದೇವೆ. ರಾಮ BJPಯವರಿಗೆ ಕೇವಲ ಒಂದು ಓಟಿಗೋಸ್ಕರ ಇದ್ದಂತಹ ಒಂದು ವಸ್ತು ಅಂತ ನಾನು ಹೇಳ್ಬೋದು ಅಷ್ಟೇ. ಅದು ಅವನನ್ನು ವ್ಯಕ್ತಿ ಅಂತ ಹೇಳುವಂತಹ ಒಂದು ಪರಿಗಣನೆಯೂ ಕೂಡ ಆಗಿಲ್ಲ. ಮತ್ತು ಕೇವಲ ರಾಮನ ಹೆಸರಿನಲ್ಲಿ ಜನರನ್ನು ಭಾವನಾತ್ಮಕವಾಗಿ ಒಂದು ಏನು ಹೇಳ್ತಾರೆ, ಒಂದು ಮೂರ್ಖರನ್ನಾಗಿ ಮಾಡಿದ್ದೇ ವಿನಃ ಅವರ ಲಾಭಕ್ಕೋಸ್ಕರ ರಾಮನನ್ನು ಬಳಸಿದ್ದಾರೆ. ಮತ್ತು ಹಲವಾರು ವಿಚಾರಗಳು ಬಂತು. ಏನಂತ ಹೇಳಿದರೆ ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಚಾರಗಳು ನಡೀತಾ ಇವೆ. ಏನಂತ ಹೇಳಿದರೆ, ನೀವು ಎಂತ ರಾಮನನ್ನು ವಿರೋಧಿಸುವವರು ಅಲ್ಲ, ರಾಮನಿಗೆ ದೇಣಿಗೆ ಕೊಡದವರು ಇದರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತೆ. ಸೊ ಈ ವಿಚಾರಗಳು ಕೂಡ ಕೆಲವೊಂದೊಂದು ಬರ್ತಾ ಇದೆ. ನಂಗೆ ಗೊತ್ತಿಲ್ಲ ಅದು ಯಾರಿಗೆ ಹೇಳಿದಂತೆ. ಯಾಕಂದರೆ ಹೆಚ್ಚಿನ ಹಿಂದೂಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ರಾಮ ಮಂದಿರಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ನಾವು ಹೇಳಲಿಕ್ಕೆ ಹೋಗುದಾದ್ರೆ ಈ RSS BJP ಅವರಿಗೆ ಈ ದೇಶದಲ್ಲಿರುವ ನೈತಿಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ, ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಬ್ರಿಟಿಷರ ವಿರುದ್ಧ ಹೋರಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಾಗ ಈ RSSನವರು ಏನು ಮಾಡ್ತಿದ್ರು, BJPಯ ಪರವಾಗಿ ಕೆಲಸ ಮಾಡ್ತಿದ್ರು. ಅವರಿಗೆ ಸ್ವತಂತ್ರ ಸಿಗುವ ಟೈಮ್ನಲ್ಲಿ ಹಲವಾರು ಏನು ಹೇಳ್ತಾರೆ, ದೇಶದ ಹಲವಾರು ವೀರ ಯೋಧರು, ಸ್ವತಂತ್ರ ಹೋರಾಟಗಾರರನ್ನು ಎಷ್ಟೋ ಕಡೆಗಳಲ್ಲಿ ಇನ್ಫಾರ್ಮೇಶನ್ ಕೊಟ್ಟು ಸಿಕ್ಕಿಸಿ ಹಾಕಿದಂತ ಹಲವಾರು ವಿಚಾರಗಳು ನಡೆದಿದೆ. ಹಾಗಿರುವಾಗ ಯಾವುದೇ ರೀತಿಯಲ್ಲಿ ಮುಂದೆ ನಾವು ಚರ್ಚೆ ಮಾಡುವ ವಿಷಯ. ಈಗ ಅರುಣ್ ಶೇಟ್ ಅವರು, ಈಗ 500 ವರ್ಷಗಳ ಬಳಿಕ, ಬಹಳಷ್ಟು ಕಾಯುವಿಕೆಯ ಬಳಿಕ ಇವತ್ತು ನಮ್ಮ ದೇಶದ ಒಂದು ಗರಿಮೆ ಅಂತ ಹೇಳ್ಬೋದು, ಶ್ರೀರಾಮ ಪ್ರಭುವಿನ ಒಂದು ಮಂದಿರ ಭವ್ಯವಾಗಿ ನಿರ್ಮಾಣಗೊಂಡಿದೆ. ಇದರಲ್ಲಿ ಪ್ರಮುಖವಾಗಿ ಪಾತ್ರವಹಿಸಿರುವವರು ಯಾರು ಈ ಒಂದು ಮಂದಿರ ನಿರ್ಮಾಣದಲ್ಲಿ? ಅದಕ್ಕೆ ಭಾರತೀಯ ಜನತಾ ಪಕ್ಷ ಹೇಗೆ ತಳುಕು ಹಾಕಿಕೊಂಡಿತು? ಮತ್ತು ಇತಿಹಾಸದ ಬಗ್ಗೆ ಸ್ವಲ್ಪ ತಾವು ಹೇಳೋದಾದರೆ ತಮ್ಮ ಅಭಿಪ್ರಾಯ ಏನು ಹೇಳಿಕೆ ಬಯಸ್ತೀರಿ? ಪ್ರಥಮವಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ರಾಮತಾರಕ ಮಂತ್ರವನ್ನು ಹಿಡಿದು ಎಲ್ಲರೂ ಇಡೀ ರಾಷ್ಟ್ರವ್ಯಾಪಿಯಾಗಿ ಆ ಒಂದು ಆಂದೋಲನ ನಡೆದಿತ್ತು. 500 ವರ್ಷಗಳ ಹಿಂದೆ ಏನು ಅಲ್ಲಿ ರಾಮ ಮಂದಿರವನ್ನು ಧ್ವಂಸ ಮಾಡಿ ವಿವಾದಾಸ್ಪದವಾಗಿರತಕ್ಕಂಥ ಕಟ್ಟಡವನ್ನಲ್ಲಿ ನಿರ್ಮಾಣವಾಗಿತ್ತು, ಅದರ ಪರಿಮಾರ್ಜನೆ ಆಗಿದ್ದು 1992 ಡಿಸೆಂಬರ್ 6ರಂದು. ಅದು ಇಡೀ ಹಿಂದೂಗಳಿಗೆ ಒಂದು ವಿಜಯದ ದಿನ. ತದನಂತರ ಅದು ಸಾಂವಿಧಾನಿಕವಾಗಿ ಅದು ವಿಜಯ ಆಗಿರುವಂಥದ್ದು, ಅದು ಕೋರ್ಟ್ ಯಾವಾಗ ಜಡ್ಜ್ಮೆಂಟ್ ಕೊಡ್ತೋ ಅಲ್ಲಿಗೆ. ಯಾವಾಗ ರಾಮ ಮಂದಿರದ ಹೋರಾಟ ನಡೀತಾ ಇತ್ತು, ಅದರ ಒಟ್ಟಿಗೆ ಇನ್ನೂ ಕೂಡ 2 ರಾಮ
ಅಯೋಧ್ಯೆ, ಮಥುರಾ, ಕಾಶಿ ಇದೆಲ್ಲವೂ ಹೋರಾಟದಲ್ಲೇ ಇತ್ತು. ಆದರೆ ಅಲ್ಲಿ ರಾಮನಿಗೆ ಸೂಜಿ ಮೊನೆಯಷ್ಟು ಕೂಡ ಜಾಗ ಕೊಡೋದಿಲ್ಲ ಅನ್ನತಕ್ಕಂಥ ದಾಷ್ಟ್ಯ ಯಾವಾಗ ಬೆಳೀತು. ಇಡೀ ದೇಶದಲ್ಲಿ ನೋಡಿ, ರಾಮನ ಮಂದಿರ ಆಗಲೇಬೇಕು. ಇದು ಕೇವಲ ರಾಮನ ಮಂದಿರ ಅಲ್ಲ, ರಾಷ್ಟ್ರದ ಅಸ್ಮಿತೆ, ಅದು ರಾಷ್ಟ್ರ ಮಂದಿರ. ಅದು ಇವತ್ತು ಕೂಡ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಅಲ್ಲಿಗೆ ಹೋಗಿ ನನ್ನ ಮಗಳಿಗೆ ಮದುವೆ ಆಗಲಿ, ನನ್ನ ಮಗನಿಗೆ ಕೆಲಸ ಸಿಗಲಿ, ನನಗಿಷ್ಟು ಚಿನ್ನ ಕೊಡು, ನನಗಿಷ್ಟು ಸಂಪದ್ಭರಿತವಾಗಿ ಮಾಡು ರಾಮ ಅಂತ ಹೇಳಿ ಹೋಗುವುದಕ್ಕಿಂತಲೂ ನಿನ್ನನ್ನು ಕಣ್ಣಾರ ನೋಡ್ತಾ ಇದ್ದೀನಲ್ಲಪ್ಪ, ಅಂತ ಭಾಗ್ಯ ನಾನು ಜೀವನದ ಉಸಿರು ಇರುವ ಮೊದಲೇ ನನಗೆ ನೀಡುವಂಥ ಭಾಗ್ಯ ಸಿಗುತ್ತಲ್ಲ, ಅಂಥ ಭಾವದಿಂದ ಅಲ್ಲಿಗೆ ಜನರು ಹೋಗ್ತಾ ಇದ್ದಾರೆ. ಆದರೆ ಇವಾಗ ನಾವು ಕೇಳ್ತಾ ಇರುವಂಥದ್ದು ಕೇಳಿದ್ರೆ ಆ ಕಿವಿಗಳಿಗೆ ನಮಗೆ ಅಷ್ಟೊಂದು ಅಸಹ್ಯ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಅದೆಷ್ಟು ಜನ ಆ ರಾಮನಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆ ಪ್ರಾಣವನ್ನು ತ್ಯಾಗ ಮಾಡಿದ್ದು ಕೂಡ ದೊಡ್ಡ ವಿಷಯ ಅಲ್ಲ, ಅದು ನನ್ನ ರಾಮನಿಗೋಸ್ಕರ ಮಾಡಿದ್ದು ಅನ್ನುವಂಥದ್ದು. ಅಂಥದ್ರಲ್ಲಿ ಆ ಕೆಲವು ಕ್ರಿಮಿಗಳು ಅಂತ ಇರ್ತಾರಲ್ವ, ಆ ಕ್ರಿಮಿಗಳು ಮಾಡಿದ ನೀಚ ಕೃತ್ಯಕ್ಕೆ ಧಿಕ್ಕಾರ ಅಂತ ಹೇಳಬೇಕು. ಇವರನ್ನು ಜೈಲಿಗೆ ಕಳಿಸಿ, ಜೈಲಿಗೆಲ್ಲ ಗಲ್ಲಿಗೆ ಕಳಿಸಬೇಕಿಂತವರನ್ನು. ಇದು ಎಷ್ಟು ಜನರ ಆತ್ಮಾಹುತಿಯಾಗಿದೆ, ಎಂಥ ಹೋರಾಟ. ಕೇವಲ ಈ ಇತ್ತೀಚೆಗೆ ನಡೆದಂತ 70 ವರ್ಷಗಳ ಹೋರಾಟ ಬಿಡಿ, ಅದಕ್ಕಿಂತ ಹಿಂದೆ 130 ಯುದ್ಧಗಳು ನಡೆದಿದ್ದಾವೆ. 1.5 ಲಕ್ಷ ಜನರು ಪ್ರಾಣಾರ್ಪಣೆ ಆಗಿದೆ ಅದರಲ್ಲಿ. ಅಂಥ ಒಂದು ರಾಮನ ಮಂದಿರದಲ್ಲಿ ನಮಗೊಂದು ಸೇವೆ ಸಿಕ್ಕಿದೆ. ನಾನು ಟೆಕ್ನಿಕಲಿ ಆಗಿ ಮಾತಾಡ್ಬೋದು, ಹೇಗೆ ಅದನ್ನು ನಾವು ನಮ್ಮ ಕೈನಿಂದ ಮೈನಿಂದ ಒರೆಸ್ಕೊಂಡದಾಗ ಆಗುತ್ತೆ. ಅದು ಹಣ ಲೆಕ್ಕ ಮಾಡೋದು SBIಗೆ ಅಕೌಂಟಿಗೆ ಹೋಗುತ್ತೆ. SBI ಅಲ್ಲೇ ಹೋಗಿ ಹಣ ಲೆಕ್ಕ ಮಾಡಿ ಅವರ ಅಕೌಂಟಿಗೆ ಹಾಕೋದು. ಅದ್ರ ಬದಲಿಗೆ SBI ಅಧಿಕಾರಿಗಳೇ, ಆ ಮ್ಯಾನೇಜರ್ಗಳೇ ಇಲ್ಲೇ ಬಂದು ಲೆಕ್ಕ ಮಾಡಿಕೊಂಡು ನೀವು ಜಮೆ ಮಾಡಿ ಬಿಡಿ ಅನ್ನತಕ್ಕಂಥದ್ದನ್ನು ವಿಷಯ ಆಗಿರುವಂಥದ್ದು. ಅದಕ್ಕೋಸ್ಕರ SBI ಬ್ಯಾಂಕಿನವರು ಒಂದು ಹೊರಗುತ್ತಿಗೆಯನ್ನು ಕೊಟ್ಟರು. ಅವರೇ ಬಂದು ಮಾಡಬೇಕಿತ್ತು, ಹೊರಗುತ್ತಿಗೆಯನ್ನು ಕೊಟ್ಟರು. ಅಲ್ಲಿ ಅವರು ಲೆಕ್ಕ ಮಾಡ್ಕೊಂಡು ಹೋಗುವಂಥದ್ದು. ಈಗ ನಾವು ಕೈ ಒರೆಸಿ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದಿತ್ತು. ಇಲ್ಲ, ಆ ಕಲ್ಪ್ರಿಟ್ಸ್ ಗಳಿಗೆ ನಮ್ಮ ಕಾನೂನಿನ ಮುಖಾಂತರ ಯಾವ ಶಿಕ್ಷೆ, ಯಾವ ಅಧಿಕತಮ ಶಿಕ್ಷೆ ಕೊಡಬೇಕೋ ಅದು ಖಂಡಿತ ಮಾಡ್ತೀವಿ. ಮಾಡೋದೇ ನಮ್ಮ ಒಂದು ಧ್ಯೇಯ, ಮಾಡ್ತೀವಿ. ರಾಮನಿಗೆ ಮತ್ತು ಆ ಹಣವನ್ನು ಹಾಕ್ತಾರಲ್ಲ, ಅಲ್ಲಿ ಅದರಲ್ಲಿ ಹಾಕಿದ್ರಲ್ಲ, ಹುಂಡಿಗೆ ಹಣವನ್ನು ಹಾಕಿದ್ರಲ್ಲ, ಅವರಿಗೆ ಒಂದು ಪುನಃ ಒಂದು ಮತ್ತೆ ಭರವಸೆ ಕೊಡ್ಬೇಕಲ್ವಾ, ಭರವಸೆ ಬರ್ಬೇಕಲ್ವಾ. ಆ ಕೆಲಸ ಖಂಡಿತ ಆಗುತ್ತೆ. ಮತ್ತೆ ಅಲ್ಲಿ ಇರೋದು ಯೋಗಿ ಸರ್ಕಾರ ಸರ್, ಯೋಗಿ ಸರ್ಕಾರ ಅದು ಮಾಡುತ್ತೆ. ಅದಕ್ಕೆ ಯಾವ ಎಳ್ಳಷ್ಟು ಅಭಿಪ್ರಾಯ ಭೇದ ನಮ್ಮಲ್ಲಿ ಇಲ್ಲ, ಕಾಂಗ್ರೆಸ್ನವರಲ್ಲಿ ಇರ್ಲಿಕ್ಕಿಲ್ಲ, ಜನಮಾನಸಲ್ಲಿ ಯಾರಿಗೂ ಇರ್ಲಿಕ್ಕಿಲ್ಲ. ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳಿ ಇಲ್ಲಿ ಪ್ರಮಾಣ ಮಾಡ್ತೇನೆ ನಾನು ಇಲ್ಲಿ. ಈಗ ಪ್ರಕಾಶ್ ಅವರೇ, ಈಗ ತಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯವರು ಇರ್ಬೋದು ಅಥವಾ ಅರುಣ್ ಶೇಟ್ ಅವರು ಅವತ್ತು ಒಂದು ತಾವು ಮಾತನ್ನು ಹೇಳಿದ್ರು. ಈಗ ನಾವು ಈ ಹುಂಡಿ ಹಣದ ವಂಚನೆಯ ಪ್ರಕರಣವನ್ನ ತಾವು ಯಾವ ರೀತಿ ನೋಡ್ಲಿಕ್ಕೆ ಬಯಸ್ತೀರಿ? ಇದೊಂದು ವ್ಯವಸ್ಥಿತ ಲೋಪವೋ ಅಥವಾ ವೈಯಕ್ತಿಕ ದುರಾಸೆಯೋ, ಯಾವ ರೀತಿ ನೋಡಿ ವಿಶ್ಲೇಷಣೆ ಮಾಡಿ? ಈಗ ಅರುಣ್ ಶೇಟ್ ಅವರು ಮಾತಾಡಿದ್ರು ನೋಡಿದೆ, ಆಮೇಲೆ ನಮ್ಮ ಉದಯಾಚಾರ್ಯ ಅವರು ಹೇಳಿದ್ರು, ದೇವರು ಎನ್ನುವುದು ಒಂದು ಭಾವನಾತ್ಮಕ ಮತ್ತು ನಂಬಿಕೆಯ ವಿಚಾರ, ಅದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅಲ್ಲಿ ಭಾವನೆಗಳು ಮತ್ತು ನಂಬಿಕೆಗಳು ಕಾಣೋದಿಲ್ಲ. ಅಕೌಂಟೇಬಿಲಿಟಿ ಎನ್ನುವಂಥ ಪದವನ್ನು ನಾವು ಬಳಸ್ತೇವೆ. ರಾಮ ಮಂದಿರ ಎನ್ನುವುದು ನಮ್ಮ ನಂಬಿಕೆಯ ಮತ್ತು ಭಾವನಾತ್ಮಕ ವಿಚಾರ, ಅದರಲ್ಲಿ ಎರಡು ಮಾತಿಲ್ಲ. ರಾಮ ಮಂದಿರದ ಬಗ್ಗೆ ಯಾವುದೇ ಆರೋಪಗಳಿಲ್ಲ, ಏನಿಲ್ಲ. ಅಲ್ಲಿ ನಡೆದಂತಹ ಹಣಕಾಸು ವಿಚಾರಗಳ ಬಗ್ಗೆ ಮಾತ್ರ ಈಗ ಚರ್ಚೆಗಳು ನಡೆಯುತ್ತಿರುವಂಥದ್ದು. ಈಗ ಒಂದು ಟ್ರಸ್ಟಿಗೆ ಅಂತ ಕೊಟ್ಟ ಮೇಲೆ ಒಂದು ನಿಯಮಾವಳಿಗಳು ಅಂತ ಇರ್ತದೆ. ನಾವೆಲ್ಲ ಹಿಂದೆ ಸಂಸ್ಥೆಗಳಲ್ಲೆಲ್ಲ ಕೆಲಸ ಮಾಡಿದವರು. ಒಂದು ಉದ್ಯೋಗಿಯನ್ನ ನೇಮಕ ಮಾಡಬೇಕಾದ್ರೆ ಅದೊಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಈಗ ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ, ಒಬ್ಬರು ಟ್ರಸ್ಟಿ ಅನಿಲ್ ಮಿಶ್ರಾ ಅಂತ ನಾನು ಕೇಳಿರುವಂಥದ್ದು, ಅವರೊಂದು 125 ಮಂದಿಯನ್ನು ಅವರಲ್ಲಿ ಸೇರಿಸಿದ್ದಾರೆ ಎನ್ನುವಂಥದ್ದು ಒಂದು ಸುದ್ದಿಗಳು ಬರ್ತಾ ಇತ್ತು. ಹೀಗೆ ಸುದ್ದಿಗಳಲ್ಲಿ ಕೇಳಿ ಬರುವಂಥದ್ದು. ಹೀಗಿರುವಾಗ ಒಬ್ಬನನ್ನು ಆಯ್ಕೆ ಮಾಡಬೇಕಾದ್ರೆ ಆತನ ಹಿಂದೆ ಏನಿತ್ತು, ಅವನಿಗೇನು ಪೊಲೀಸ್ ವೆರಿಫಿಕೇಶನ್ ಮಾಡಿದ್ದಾರಾ, ಯಾರು ವ್ಯಕ್ತಿ ಎನ್ನುವುದರ ಬಗ್ಗೆ ಏನಾದರೂ ಮಾಹಿತಿಗಳು, ಅದರ ಬಗ್ಗೆ ಯಾವುದೇ ಇಷ್ಟರಿಗೆ ಮಾಹಿತಿಗಳಿಲ್ಲ. ಇನ್ನೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಎನ್ನುವಂಥದ್ದು ಪ್ರತಿಯೊಂದು ಸಂಸ್ಥೆಗಳಿರ್ತದೆ.
ಒಂದು ಸಣ್ಣ ಸಂಸ್ಥೆಗಳಿಗೆ ಇರ್ತದೆ, ದೊಡ್ಡ ಸಂಸ್ಥೆಗಳು ಇರ್ತದೆ. SOP ಅಂತ ಹೇಳ್ತೇವೆ. ಅದನ್ನು ಯಾವ ರೀತಿ ಸಿದ್ಧ ಮಾಡಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಅದನ್ನು ಪಾಲನೆ ಮಾಡಿದ್ದಾರಾ ಎನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. SOPಗಿಂತ ಜಾಸ್ತಿಯಾಗಿ ನಿಮಗೆ ಬಯೋಮೆಟ್ರಿಕ್ ಸಿಸ್ಟಮ್ ಇರುತ್ತೆ. ಒಳಗೆ ಬಂದವನೇ ಯಾರು, ಹೊರಗೆ ಹೋದವನೇ ಯಾರು, ಈಗ ತಂಬಿದೆ, ಫೇಸ್ ಇದೆ, ಇದೆಲ್ಲ ಒಂದು ಚೆಕ್ಕಿಂಗ್ ಆಗಬೇಕಾದಂಥದ್ದು. ಮತ್ತೆ ಮುಖ್ಯವಾಗಿ ಫ್ರಿಸ್ಕಿಂಗ್ ನಾವು ನೋಡಿದ್ದೇವೆ ಟಿವಿಯಲ್ಲಿ ನೋಡುವಾಗ. ಎಲ್ಲಿಯಾದ್ರೂ ಒಂದು ಸಣ್ಣ ಸಂಸ್ಥೆಗಳಿಗೆ ಒಳಗೆ ಬಂದ್ರು ಹೊರಗೆ ಹೋಗುವಾಗ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಟಿಫಿನ್ ಬಾಕ್ಸ್ ಚೆಕ್ ಸಹ ಮಾಡ್ತಾ ಇದ್ದಾರೆ ಅಂತ ಹಿಂದೆಲ್ಲ. ಅಂತ ಚೆಕ್ಕಿನ ಒಂದು ವಿಚಾರಗಳು ಅಲ್ಲಿ ಕಾಣಿಸ್ಲಾ ಇಲ್ಲ. ಜೊತೆಗೆ CCTV ಬಗ್ಗೆ ನೀವು ಹೇಳಿದಿರೋ ಪ್ರಶ್ನೆ, ಹುಂಡಿ ವಂಚನೆ ಪ್ರಕರಣವನ್ನು ನೀವು ಹೇಗೆ ನೋಡ್ತೀರಾ ಅಂತ, ವ್ಯವಸ್ಥಿತ ಲೋಪವೋ ಅಥವಾ ವೈಯಕ್ತಿಕ ದುರಾಸೆ ಅಂತ. ಇಲ್ಲಿ ವೈಯಕ್ತಿಕ ದುರಾಸೆಯೂ ಇದೆ ಮತ್ತೆ ವ್ಯವಸ್ಥೆಯ ಲೋಪದ ಬಗ್ಗೆ ಹೇಳ್ತಾ ಇದ್ದೇನೆ. CCTV ಅನ್ನೋದು ಬಹಳ ಇಂಪಾರ್ಟೆಂಟ್ ನೋಡಿ. CCTV ಎನ್ನುವುದು ಕಳ್ಳರನ್ನ ಹಿಡಿದುಕೊಡೋದಿಲ್ಲ. ಹೌದು ಹೌದು. ಈಗ ನೋಡಿ ಮಾಧ್ಯಮಗಳಲ್ಲಿ ನೋಡ್ತೀರಿ, ಆ ದೇವಸ್ಥಾನದಲ್ಲಿ ಕಳ್ಳತನ ಆಯ್ತಂತೆ, ಇಂಥ ಕಟ್ಟಡದಲ್ಲಿ ಕಳ್ಳತನ ಆಯ್ತಂತೆ, CCTV ನೋಡಿದ ಕೂಡಲೇ ಕಳ್ಳರನ್ನು ಹಿಡಿತಾರೆ. ಈಗ CCTV ಅನ್ನೋ ವ್ಯವಸ್ಥೆ ಏನಿದೆ ಲಕ್ಷ್ಮೀನಾರಾಯಣ ಅವರೇ, ಸಾಮಾನ್ಯವಾಗಿ ಅದರ ಕಂಟ್ರೋಲ್ ರೂಮ್ ಅಲ್ಲಿ ಒಬ್ರು ಕೂತ್ಕೊಂಡಿರ್ತಾರೆ. ಒಂದು 40-50 ಕ್ಯಾಮರಾಗಳಿದ್ರೆ ಅದರ ವ್ಯವಸ್ಥೆಯನ್ನು ಆತ ನೋಡ್ತಾ ಇರ್ತಾರೆ. ಒಂದು ವೇಳೆ ನೋಡದಿದ್ರು ಮರುದಿವಸ ಬೆಳಿಗ್ಗೆ ಬಂದು ಫಸ್ಟ್ ಶಿಫ್ಟ್ ಅಲ್ಲಿ, ಸೆಕೆಂಡ್ ಶಿಫ್ಟ್ ಅಲ್ಲಿ, ಥರ್ಡ್ ಶಿಫ್ಟ್ ಅಲ್ಲಿ ಏನೇನಾಯ್ತು ಎನ್ನುವುದನ್ನು ಡಾಟಾವನ್ನು ಎಂಟ್ರಿ ಮಾಡುವಂತ ಇದೆ. ಇದೆಲ್ಲ ಯಾವುದೇ ಇಲ್ಲದಾಗ ಒಂದು ಇದು ಬೈ ಓವರ್ ಸೈಟ್ ಅಲ್ಲ, ಇದು ವ್ಯವಸ್ಥಿತ ಲೋಪ ಅಂತ ಉದಯಚರ್ ಅವರೇ, ಈಗ ಈ ನಮ್ಮ ರಾಷ್ಟ್ರ ರಾಜಕಾರಣದಲ್ಲಿರ್ಬೋದು, ನಮ್ಮ ರಾಜ್ಯ ರಾಜಕಾರಣದಲ್ಲಿರ್ಬೋದು, ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಏನು ಹೇಳ್ತಾರೆ ಅಂತಂದ್ರೆ, ದೇವರ ಹೆಸರಿನಲ್ಲಿ BJPಯವರಿಗೆ ದಂಧೆ ಮಾಡೋದು ಹೊಸದಲ್ಲ, ಇದು ಅವರಿಗೆ ಸಂಸ್ಕೃತಿಯನ್ನು ತೋರಿಸ್ತದೆ ಅಂತಕ್ಕಂಥ ವಿಚಾರವನ್ನು ಆರೋಪ ಮಾಡಿದೆ. ಇದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೊರತಾಗಿಲ್ಲ ಸರ್. ಈ ವಿಚಾರದಲ್ಲಿ ತಾವು ಏನು ಹೇಳಿಕೆ ಬಯಸ್ತೀನಿ? ಯಾಕೆಂದ್ರೆ ಒಂದು ರಾಮ ಜನ್ಮಭೂಮಿ ಇರುವಂಥದ್ದು ಒಂದು ಟ್ರಸ್ಟ್ನ ಅಂಡರ್ಲಾಗಿರೋದ್ರಿಂದ ಏಕಾಏಕಿ ಇದು ಒಂದು ಪಕ್ಷದ ಮೇಲೆ ದಾಳಿ ಮಾಡುವಂಥದ್ದು ಎಷ್ಟು ಸರಿ ಅಂತ ಉದಯಚರ್ ಅವರೇ ತಮ್ಮ ನೋಡಿ. ಬಹುಶಃ ನೀವು ನೋಡಿದಿರ್ಬೋದು, ಬಹಳಷ್ಟು ಈಗ ವೈರಲ್ ಆಗ್ತಿದೆ. ಹೇಗೆ ಅಂತ ಹೇಳಿದ್ರೆ, BJP ಅವರಿಗೆ ಲೂಟ್ಲಿಕ್ಕೆ ರಾಮ ಆದ್ರೆ ಏನು, ಪರಶುರಾಮ ಆದ್ರೆ ಏನು ಅಂತ ಹೇಳಿ. ಸೊ ಬಹುಶಃ ನಿಮಗೆ ತೀರಾ ಇತ್ತೀಚೆಗೆ ಕಾರ್ಕಳದಲ್ಲಿ ನಡೆದಂತಹ ಒಂದು ವಿಚಾರ ಕೂಡ ನಿಮಗೆ ಗೊತ್ತಿರ್ಬೋದು. ಯಾವ ರೀತಿಯಾಗಿ ಆ ಪರಶುರಾಮನ ಮೂರ್ತಿಯನ್ನು ಆ ಲೋಹದ ವಿಚಾರವಾಗಿ ನಡೆದಂತಹ ಕೆಲವೊಂದೊಂದು ಬಹಳಷ್ಟು ಅವ್ಯವಹಾರಗಳು ನಡೆದಿರುವಂತಹ ವಿಚಾರವಾಗಿ, ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಿವೆ. ಮತ್ತು ಇನ್ನೊಂದು ವಿಚಾರ ಎಂತ ಹೇಳಿದ್ರೆ ನೋಡಿ, ಇದು ಕೇವಲ ಕಾಂಗ್ರೆಸ್ನವರು ಮಾತ್ರ ಹೇಳುವುದಲ್ಲ, ಇದು ಅವರ ಒಳಗೆ ಇದ್ದ ಜನರೇ ಇದನ್ನು ಹೇಳ್ತಿದ್ದಾರೆ. ನೋಡಿ, ಬ್ರಿಜ್ ಭೂಷಣ್ ಯಾರಿದ್ದಾರೆ ನೋಡಿ, ಒಬ್ರು ಕೇಂದ್ರ ಸಚಿವರವರು, ಬಹುಶಃ ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ರು. ಅವರ ಮೇಲೆ ಕೂಡ ಕಳೆದ ಬಾರಿ ಒಂದು ಮಹಿಳಾ ಆರೋಪ ಇತ್ತು. ಅವರು ಹೇಳ್ತಾರೆ, ಅವರ ಸ್ಟೇಟ್ಮೆಂಟ್ ಅಂದ್ರೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಆಗುದಿಲ್ಲ, ನನಗೆ ಲೈಫ್ ಟ್ರತ್ ಇದೆ ಅಂತ ಹೇಳಿ ಅವರಿಗೂ ಗೊತ್ತಿದೆ, ದೊಡ್ಡ ದೊಡ್ಡ ಕೈಗಳಿವೆ ಇದರಲ್ಲಿ. ಸೊ ಅವರೇ ಹೇಳುವಂತ ವಿಚಾರ, ನಾವು ಹೇಳುವಂಥದ್ದು. ಮತ್ತೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಈ ವಿಚಾರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಅದು ಮಾತ್ರ ಅಲ್ಲದೆ ನೋಡಿ, ಈ ರಾಮ ಮಂದಿರದ ಒಂದು ನಿರ್ಮಾಣದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದಂತಹ ಶಂಕರಾಚಾರ್ಯ ಸ್ವಾಮಿ ಮಠದ ಸ್ವಾಮೀಜಿ, ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ನೋಡಿ, ಅವರು ಬಹುಶಃ ನೀವು ರಾಮ ಜನ್ಮ ಇದರ ಜಡ್ಜ್ಮೆಂಟ್ ನೀವು ನೋಡಿದ್ರೆ ಅದರಲ್ಲಿ ಬಹಳಷ್ಟು ಬಾರಿ ಅವಿಮುಕ್ತೇಶ್ವರಾನಂದ ಸ್ವಾಮಿಗಳ ಉಲ್ಲೇಖ ಇದೆ. ಯಾಕಂತ ಹೇಳಿದ್ರೆ ಅವರು ಕೊಟ್ಟಂತಹ ಎವಿಡೆನ್ಸಿನ ಆಧಾರದ ಮೇಲೆ ಬಹಳಷ್ಟು ಜಡ್ಜ್ಮೆಂಟ್ಗಳನ್ನು ಕೋರ್ಟ್ ಕೊಟ್ಟು, ಅದರಿಂದಾಗಿ ಇವತ್ತು ನಮಗೆ ಒಂದು ಭವ್ಯವಾದಂತಹ ಒಂದು ರಾಮ ಮಂದಿರ ನೋಡುವಂತಹ ಒಂದು ನಮಗೆ ಒಂದು ಭಾಗ್ಯ ಸಿಕ್ಕಿರುವುದು. ಅದು ಮಾತ್ರ ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮೀಜಿ ಅವರು ಕೂಡ, ಸುಬ್ರಹ್ಮಣ್ಯ ಸ್ವಾಮಿ ಯಾರು BJPಯ, ಅವರ ಸ್ಟೇಟ್ಮೆಂಟ್ ಆಗಿದ್ದಿರಬಹುದು. ಅಥವಾ ಬಹುಶಃ ನೀವೀಗ ತೀರಾ ಇತ್ತೀಚೆಗೆ ಒಂದು 2 ದಿನದ ಹಿಂದೆ ಬಾಗೇಶ್ವರ ಧಾಮ್ ಅಲ್ಲಿಯ ಸ್ವಾಮೀಜಿ ಅವರ ಹತ್ರ ಒಬ್ರು ಪ್ರೆಸ್ಸಿನವರು ಕೇಳಿದ್ರು, ಅಂದ್ರೆ ನೀವು ಯಾಕೆ ಈ ವಿಚಾರವಾಗಿ ಮಾತಾಡ್ತಿಲ್ಲ ಅಂತ ಹೇಳಿ. ಅದಕ್ಕೆ ಅವರು ಕೊಟ್ಟ ಸ್ಟೇಟ್ಮೆಂಟ್ ಒಂದೇ, ನನಗೆ ನನ್ನ ಜೀವ ಮುಖ್ಯ ಮಾರ್ಯಾರೆ ಅಂತ ಹೇಳಿ. ಸೊ ಹಾಗಿರುವಾಗ ಇದರಲ್ಲಿ ಇಷ್ಟೆಲ್ಲ ಅಂತಾರೆ ಏನ್ ಹೇಳ್ತಾರೆ, ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟ, ಅಂದ್ರೆ ಹಿಂದೂ ಸಮಾಜಕ್ಕಿಂತಸು RSS ಸಂಘ ಪರಿವಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳೇ ಇದರ ಮೇಲೆ ಆಕ್ಷೇಪ ಮತ್ತು ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ಬಹಳಷ್ಟು ಶ್ಲಾಘನೀಯ. ಯಾಕಂತ ಹೇಳಿದ್ರೆ ಬಹುಶಃ ವಿಶ್ವ ಹಿಂದೂ ಪರಿಷತ್ನವರು ಕೂಡ ಮೊನ್ನೆ ಇತ್ತೀಚೆಗೆ ಆಗ್ರಹ ಮಾಡಿದ್ರು, ಅದನ್ನು ಕೂಡ ನಾವು ಶ್ಲಾಘಿಸ್ತೇವೆ. ಯಾಕಂದ್ರೆ ಇದರಲ್ಲಿ ಏನಂತ ಹೇಳಿದ್ರೆ, ನಾವು ಪಕ್ಷ ನೋಡುವುದು ಬೇಡ, ನಾವು ಒಂದು ಪಕ್ಷಾತೀತವಾಗಿ ಕೇವಲ ಒಂದು ಹಿಂದೂ ಅಂತ ಹೇಳುವಂತ ಒಂದು ವಿಚಾರ. ನಾವು ಪಕ್ಷ ನೋಡದಿದ್ರು ಕೂಡ ಏಕಾಏಕಿ ನೇರವಾಗಿ BJPಯ ಮೇಲೆ ನೋಡಿ, ಈ ವಿಚಾರದಲ್ಲಿ ನಾನು ಮುಂದುವರಿಸ್ತೇನೆ. ಇದೀಗ ಒಂದು ಕಾಲ್ ಇದೆ ಗ್ರಾಹಕರು, ಸಾರಿ ವೀಕ್ಷಕರದ್ದು. ಹಲೋ
ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಸೂರ್ಯಪ್ರಸಾದ್ ಬಂಟ್ವಾಳ. ಸರ್ ಹೇಳಿ ಸರ್, ತಮ್ಮ ಅಭಿಪ್ರಾಯ ಚುಟುಕಾಗಿ ಹೇಳಿ ಸರ್. ರಾಷ್ಟ್ರ ಮಂದಿರದ ಬಗ್ಗೆ ಇಲ್ಲಿ ಸ್ವಲ್ಪ ಬೇಜಾರಾಗಿದೆ. ಯಾಕೆಂದ್ರೆ ರಾಮ ಅಂದ್ರೆ ಪ್ರತಿಯೊಬ್ಬಂದು ಭಾರತೀಯಂದು ಹಿಂದೂಗಳಿಂದ ಪ್ರತಿಯೊಬ್ಬೊಂದೊಂದು ಆರಾಧ್ಯ ದೈವ. ಸರಿ, ಅಂದ್ರೆ ನಾವೆಲ್ಲರೂ ಆ ರಾಷ್ಟ್ರ ಮಂದಿರದಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿದ ಪ್ರತಿಯೊಬ್ರು ಅವರ ಬಗ್ಗೆ ಅಭಿಮಾನ ಇಟ್ಕೊಂಡು ಇದು ಮಾಡುವವರು. ಅದ್ರ ಬಗ್ಗೆ ಮಾತಾಡುವಾಗಿಲ್ಲ, ಎಲ್ಲರಿಗೂ ಬೇಜಾರಾಗಿದೆ. ಬಟ್ ಇನ್ನೊಂದು ಏನಂದ್ರೆ ನೋಡಿ, ರಾಮ ಕಾಲ್ಪನಿಕ, ರಾಮ ಸೇತು ಕಾಲ್ಪನಿಕ. ರಾಮನ ಬಗ್ಗೆ, ರಾಮ ಭಕ್ತರ ಬಗ್ಗೆ ಗೋಲಿಬಾರ್ ಮಾಡಿದಂತಹ ಕಾಂಗ್ರೆಸ್ನವರಿಗೆ ರಾಮನ ಬಗ್ಗೆ ಆಗ್ಲಿ ಈ ದೇಣಿಗೆ ಬಗ್ಗೆ ಆಗ್ಲಿ ಮಾತಾಡುವ ಯಾವುದೇ ನೈತಿಕತೆ ಇಲ್ಲ ಅವರಿಗೆ. ಅವರು ಒಂದು 5 ಪೈಸೆ ಕೊಟ್ಟವರು ಇಲ್ಲ ಅಲ್ಲಿ. ಈಗ ಏನಾಗಿದೆ, ಕೊಟ್ಟವರು ಮಾತಾಡುದಿಲ್ಲ, ಹಣ ಕೊಡದವರು ಇದ್ದಾರಲ್ಲ, ಅವರದ್ದು ಭಾರಿ ಜೋರಾಗಿದೆ. ಆದ್ರೆ ಒಂದು ಖುಷಿಯಾಗಿದೆ ಅಂದ್ರೆ ಏನು ಗೊತ್ತಾ, ಕಾಂಗ್ರೆಸ್ನವರಿಗೆ ಒಂದು ರಾಮಂದೊಂದು ಜಪ ಮಾಡುವಂತ ಸಮಯ ಸಿಕ್ತಲ್ಲ, ಅದೊಂದು ಖುಷಿ ಆಯ್ತು. ಅಲ್ಲ, ಈ ಒಂದು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ ಅದನ್ನ ಎಲ್ಲರೂ ಖಂಡಿಸುವಂತದ್ದು ತಾನೆ? ತನಿಖೆ ಆಗ್ತಾ ಇದೆ, ಸಮಿತಿ ಮಾಡಿದ್ದಾರೆ, ಹಾಗೆ ಆಗ್ತದೆ. ಸತ್ಯ ಹೊರಗೆ ಬರ್ಲೇಬೇಕಲ್ಲ. ಅದು ಬಿಡಿ, ಕಾಂಗ್ರೆಸ್ ಎಷ್ಟು ಹಗರಣ ಉಂಟು ಅದನ್ನು ಜಾಲಾಡಿ ಮೊದಲು. ಓಕೆ, ಧನ್ಯವಾದ ತಮ್ಮ ಅಭಿಪ್ರಾಯಕ್ಕಾಗಿ. ಅರುಣ್ ಶೆಟ್ಟಿ ಅವರು, ಇದೀಗ ನಾನು ಉದಯಚರ್ ಅವರಿಗೆ ಕೇಳಿದ ಪ್ರಶ್ನೆಯನ್ನೇ ತಮಗೂ ಕೇಳ್ತಾ ಇದ್ದೇನೆ. ದೇವರ ಹೆಸರಲ್ಲಿ ದಂಧೆ ಮಾಡೋದು ಬಿಜೆಪಿಯವರಿಗೆ ಹೊಸದಲ್ಲ. ಬಿಜೆಪಿ ಸಂಸ್ಕೃತಿಯನ್ನು ಅವರು ಇದೇ ರೀತಿ ತೋರಿಸ್ತಾರೆ. ಯಾವುದೇ ಒಂದು ಮಠ ಮಂದಿರಗಳಲ್ಲಿ ಏನಾದರೂ ಅವ್ಯವಹಾರಗಳಾದಾಗ ನೇರವಾಗಿ ಭಾರತೀಯ ಜನತಾ ಪಕ್ಷದ ಮೇಲೆ ಏನೊಂದು ವಾಗ್ದಾಳಿ ಮಾಡುವಂಥದ್ದು ಹೆಚ್ಚುತ್ತಾ ಇದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ? ಕಾಂಗ್ರೆಸ್ನವರ ಬೇರೆ ಕೆಲಸ ಇಲ್ಲ ಅವರಿಗೆ, ಹಾಗೆ ಮಾತಾಡ್ಬೇಕು. ಮತ್ತೆ ಕಾಂಗ್ರೆಸ್ನವರು ಇಲ್ಲ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅವರೆಲ್ಲ ಒಂದು ಅಂದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಹೇಳಿದ್ದಾರೆ, ಭಾರತೀಯ ಜನತಾ ಪಕ್ಷದ ಅಂಡರಲ್ಲೇ ಬರ್ತದೆ ಅಂತ ಹೇಳಿದ್ರು. 2,000 ಕೋಟಿ ರೂಪಾಯಿ ಹಗರಣ ಆಗಿದೆ, ಹುಂಡಿ ಕದ್ದಿದ್ದಾರೆ ಅಂತ. ಆಯ್ತಾ, ಎವಿಡೆನ್ಸ್ ಇದೆಯಾ? ಎವಿಡೆನ್ಸ್ ಇಲ್ಲ. ನಾನು ಹೇಳ್ತೇನೆ, ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ. ಅದು ಬೇಸಲೆಸ್ ಆಗಿರತಕ್ಕಂಥದ್ದು. ನಮ್ಮ ರೋಡಿನ ಮಾರ್ಗದಲ್ಲಿ ಹೋಗ್ತಾ ಇರೋ ಯಾರೋ ಒಬ್ಬನು ಕೂಡ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕಿಲ್ಲ. ಆದ್ರೆ ಇವರ ಅಧ್ಯಕ್ಷರು ತನಿಖೆ ಟ್ರಸ್ಟಿನ ಒಳಗಡೆ ಅದನ್ನು ಹೊರಗೆ ಹಾಕಬೇಕು, ಏನಾದ್ರೂ ಮಾಡಿ ಹೊರಗೆ ಹಾಕಬೇಕು, ತನಿಖೆ ನಡೀತಾ ಇತ್ತು. ಅಲ್ಲಿ CCTV ಕ್ಯಾಮೆರಾ ಮಾತ್ರ ಅಲ್ಲ, ನಂತರ ಹಿಡನ್ ಕ್ಯಾಮೆರಾಗಳನ್ನು ಇದೇ ಚಂಪತರಾಯನವರು ಅಳವಡಿಸಿದ್ರಂತೆ. ಆಮೇಲೆ ಗೊತ್ತಾಯ್ತು, ಆಮೇಲೆ ಸರ್ಕಾರಕ್ಕೆ ಯಾವಾಗ ಹಿಂಟು ಹೋಯ್ತು, ಯೋಗಿಜಿ ಸರ್ಕಾರ ತಡೀಲಿಕ್ಕೆ ಆಗುತ್ತಾ? ಮುಂದೆ ನೋಡೋಣ, ನಮ್ಮದನ್ನು ಒಂದ್ಸತಿ ಒಟ್ಟಿಗೆ ಮಾಡೋಣ, ನಮ್ಮಲ್ಲಿ ಕುಡಿಸೋಣ. ಇಲ್ಲ, ದೂದ್ ಕಾ ದೂದ್, ಪಾನಿ ಕಾ ಪಾನಿ ಆಗಲೇಬೇಕು. ಮರ್ಯಾದೆ ಅದು ಇದೆಲ್ಲ. ಮತ್ತೆ ರಾಮನೊಟ್ಟಿಗೆ ಚೆಲ್ಲಾಟ ಆಡ್ಲಿಕ್ಕೆ ಬಂದರೆ, 500 ವರ್ಷಗಳ ಹೋರಾಟದ ವಿರುದ್ಧ ಯಾರಾದ್ರೂ ಬಂದರೆ, ಅವನು ಅಲಿ ಆಗ್ಲಿ ಅಥವಾ ಇಲ್ಲಿ ಭೀಮ ಆಗ್ಲಿ, ಯಾರು ಬೇಕಾದ್ರೆ ಆಗ್ಲಿ, ವಿ ಡೋಂಟ್ ಕೇರ್. ಯಾವಾಗ ರಾಮನ ಈ ರೀತಿ ರಾಮ ರಾಜ್ಯ ಅಂತ ಹೇಳಿದ್ರೆ ಕಲ್ಪನೆ ನಮ್ಮಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಮದು ಒಂದು ಕ್ಯಾಂಪ್ ಇದ್ದುವಾಗ ಒಂದು ದಿನ ರಾಮರಾಜ್ಯ ಅಂತ ಹೇಳಿ ಮಾಡ್ತೇವೆ. ಆ ರಾಮರಾಜ್ಯದಲ್ಲಿ ಒಂದು ನಿಮ್ಗೆ ಏನಾದ್ರೂ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವ CCTV ಕ್ಯಾಮೆರಾನು ಇರೋದಿಲ್ಲ, ಎಲ್ಲ ವಸ್ತುಗಳನ್ನು ಅದರ ದರಗಳನ್ನು ಹಾಕಿರ್ತೇವೆ. ಅವರೇ ಹಣವನ್ನು ಇಟ್ಟು ತಮ್ಮ ಚಿಲ್ಲರೆಯನ್ನು ಕಿಸೆಯಲ್ಲಿ ಹಾಕಿ ಹೋಗ್ಬೇಕು ಅಂತ ಅನೇಕ ಪ್ರಯೋಗಗಳನ್ನು ಮಾಡಿದಾಗ ಯಾವತ್ತು ಕೆಲವರು ಚಿಲ್ಲರೆಯನ್ನು ಇಟ್ಕೊಂಡಿಲ್ಲ, ಅಲ್ಲೇ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಅದಕ್ಕೆ ಹಣ. ಅಂಥ ರೀತಿಯಲ್ಲಿ ರಾಮರಾಜ್ಯ ಅಂದ್ರೆ ಅದು. ಅಂಥದ್ರಲ್ಲಿ ಈ ಕ್ರಿಮಿಗಳು ಈ ರಾಮನ ಮಂದಿರದಲ್ಲಿ ಈ ರೀತಿ ಕೆಲಸ ಮಾಡ್ತಾವ ಅಂತ ಹೇಳಿದ್ರೆ ಸಹಿಸಿಕೊಂಡು ಕುತ್ಕೊಳ್ಳಿ ಸಾಧ್ಯನಾ? ಅದನ್ನು ಬಿಜೆಪಿ, ಕಾಂಗ್ರೆಸ್ ಅಥವಾ ಬೇರೆ ಯಾವ್ದು ಪಕ್ಷ ಅಂತ ಹೇಳಿಕೊಂಡು ಕುತ್ಕೊಳ್ಳಿ ಸಾಧ್ಯನಾ? ಮಾಡೋದಿಲ್ಲ. ದೂದ್ ಕಾ ದೂದ್ ಹಾಗೆ ಆಗುತ್ತೆ, ಪಾನಿ ಕಾ ಪಾನಿ ಹಾಗೆ ಆಗುತ್ತೆ. ಅಂತವ್ರಿಗೆ ಶಿಕ್ಷೆ ಅಲ್ಲ, ಆ ಜನ್ಮ ಇನ್ನು ಯಾರು ಕೂಡ ಈ ರೀತಿಯಾಗಿ ನೋಡಿಕೊಳ್ಬಾರ್ದು. ರಾಮನು ಕೂಡ ಅಂಥ ಘೋರವಾದ ಶಿಕ್ಷೆಯನ್ನು ಕೊಟ್ಟಿರ್ಲಿಕ್ಕಿಲ್ಲ, ಅಂಥ ಶಿಕ್ಷೆಗೆ ಒಳಗೆ ಮಾಡಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತೇನೆ. ಹಾಗೆ ಆಗುತ್ತೆ. ಅದು ಆಗುದಾದ್ರೆ ನಮ್ಮ ಸರ್ಕಾರದ ಅಡಿಯಲ್ಲಿ ಆಗುತ್ತೆ, ಖಂಡಿತ ಆಗಿರುತ್ತೆ. ಅದಕ್ಕೋಸ್ಕರನೇ SIT ಅನ್ನು ಮಾಡಿದ್ರು. ಮೊಟ್ಟ ಮೊದಲಿಗೆ ಯಾವ SIT ವರದಿ ಅಷ್ಟು ಬೇಗದಲ್ಲಿ ಬಂತು, ಪ್ರೈಮ್ ಆಫೀಸ್ ನೋಡಿ ಅರೆಸ್ಟ್ ಆಯ್ತು, FR ಆಯ್ತು, ಎಲ್ಲವೂ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಯಾರು ರಾಮ ಭಕ್ತರಿದ್ದಾರೋ, ಯಾರು ನಮ್ಮ ಸಂಘಟನೆ ಸಂಘ ಪರಿವಾರದಲ್ಲಿದ್ದಾರೋ ಅವರೇ ಮಾಡಿದ್ದು. ಆದ್ರೆ ಕಾಂಗ್ರೆಸ್ನವರಿಗೆ ಏನ್ ಮಾಡ್ಬೇಕು, ಅದನ್ನು ಬಿಜೆಪಿ ಮೇಲೆ ಹಾಕ್ಬೇಕು, ಅದ್ರ ಮುಖಾಂತರ ಮೋದಿ ಮೇಲೆ ಹಾಕ್ಬೇಕು. ಇದೆಲ್ಲ ಆಸೆಗಳು ಇರುತ್ತೆ, ಇರ್ಲಿ. ಅದನ್ನ ನರೇಟಿವ್ ಅನ್ನು ಅವರು ಸೃಷ್ಟಿ ಮಾಡಿದ್ರಿ. ಆದ್ರೆ ನಮ್ಗೆ ಆ ನರೇಟಿವ್ ಗಿಂತಲೂ ನಮ್ಗೆ ರಾಮ ಮುಖ್ಯ, ರಾಮರಾಜ್ಯ ಮುಖ್ಯ. ಆ ಒಂದು ಸ್ವಚ್ಛವಾಗಿರತಕ್ಕಂತ ನಾವೇನು ಕಲ್ಪನೆ ಕಂಡಿದ್ವೋ ಆ ರಾಷ್ಟ್ರ ಕಟ್ಟುವಂಥದ್ದು ಮುಖ್ಯ. ಹೀಗೆ ಅಲ್ಪ ಇಂಥ ರೀತಿಯ ಘಟನೆಗಳು ಖಂಡಿತ ನಡೀತವೆ. ಒಂದು ರಾಮನ ಜೀವನದಲ್ಲಿ ನಡೀತು. ಕೃಷ್ಣನಿಗಂತೂ ಕಳ್ಳ ಅಂತ ಹೇಳಿದ್ರು, ಸಮಂತಕ ಮಣಿಯ ಕಳ್ಳ, ಅವನು ಹುಡುಕೊಂಡು ಬರ್ಬೇಕಾಯ್ತು, ಅಂಥದ್ದೆಲ್ಲ ನಡೀತು. ಆದ್ರೂ ಮತ್ತೆ ಭಗವಂತನೇ ಅಲ್ವಾ ಅವನು. ಅದೇ ರೀತಿ ಈ ಒಂದು ಅಗ್ನಿ ಪರೀಕ್ಷೆ ಬಂದಿದೆ, ಅದು ಮಾಡಿರುವಂತದ್ದು ಕ್ರಿಮಿಗಳಿರ್ಬೋದು. ಆ ಕ್ರಿಮಿಗಳು ಸುಟ್ಟು ಬೂದಿ ಆಗುವುದು ಖಂಡಿತ.
ಮತ್ತೆ ಪುನಃ ಆ ರಾಮ ಮಂದಿರಕ್ಕೆ ಇನ್ನೊಂದಷ್ಟು ಬೆಳಕು ಬರುವಂಥದ್ದು ಖಂಡಿತ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಸ್, ಉದಯಚರ್ ಅವರೇ, ತಾವು ಅರುಣ್ ಶೇಟ್ ಅವರ ಮಾತನ್ನು ಕೇಳಿದ್ರಿ, ಅದಕ್ಕೊಂದು ತಾವು ಏನು ಪ್ರತಿಕ್ರಿಯೆ ಕೊಡ್ಬೋದು. ಅದರ ಜೊತೆಗೆ ನಾನೀಗ ಹೇಳೋದು, ಒಂದು ವೇಳೆ ನಮ್ಮ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದದ್ದೇ ಆಗಿದ್ದರೆ ಇಷ್ಟು ದೊಡ್ಡ ಭವ್ಯ ರಾಮ ಮಂದಿರಕ್ಕೆ ಏನಾದರೂ ತಾವು ಈ ಒಂದು ಭಕ್ತರ ಏನು ಹಣ ಇದೆ ಅದಕ್ಕೊಂದು ಯಾವ ರೀತಿಯ ಒಂದು ಭದ್ರತೆ ಹೇಳೋದಕ್ಕಿಂತಲೂ ಸೇಫಾಗಿಡೋದಕ್ಕೆ ಯಾವ ರೀತಿಯ ವ್ಯವಸ್ಥೆ ಮಾಡ್ತಾ ಇತ್ತು ಅಂತ. ಇದೀಗ ನೀವು ನಮ್ಮ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಆರೋಪ ಬಂತು ಭಾರತೀಯ ಜನತಾ ಪಕ್ಷ ಮೇಲೆ. ಇದರಲ್ಲಿ ಒಂದು ಎಷ್ಟು ಹಣ BJPಯ ಚುನಾವಣೆಗೆ ಬಳಕೆ ಆಗಿದೆ ಅನ್ನತಕ್ಕಂಥ ಆರೋಪ, ಇದನ್ನು ತಾವು ಯಾವ ರೀತಿ ಸಮರ್ಥನೆ ಮಾಡಿಕೊಳ್ತೀರಿ ಸರ್? ನೋಡಿ, ಒಂದು ವಿಚಾರ ಹೇಳಿದ್ರು, ಕಾಂಗ್ರೆಸ್ನವರಿಗೆ ಅಪವಾದ ಮಾಡುವುದೇ ಕೆಲಸ ಅಂತ ಹೇಳಿ ಒಪ್ಕೊಳ್ತಾನೆ. ನಾನು ಒಪ್ಕೊಳ್ಳಲ್ಲ. ಆದರೆ ಕಾಂಗ್ರೆಸ್ನವರು ಈ ವಿಚಾರದಲ್ಲಿ ಅಪವಾದ ಮಾಡಿದಕ್ಕಿಂತಲೂ ಹೆಚ್ಚಾಗಿ ಇವರೊಟ್ಟಿಗೆ ಇದ್ದವರೇ ಅಪವಾದಗಳನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ನವರೊಂದು 10% ಮಾಡಿದ್ದಿರುವ 2,000 ಕೋಟಿ ವಿಚಾರ ಒಂದು ಹೇಳಿದ್ರು. ಯಾಕೆ 2,000 ಕೋಟಿ ವಿಚಾರ ಬಂತು ಅಂತ ಹೇಳಿದ್ರೆ, 1990-92ರಲ್ಲಿ ಯಾವಾಗ ಈ ರಥಯಾತ್ರೆ ಹೊರಡಿತೋ ಆ ಸಂದರ್ಭದಲ್ಲಿಯೂ ಕೂಡ ಹೆಚ್ಚು ಕಡಿಮೆ 1,400 ಕೋಟಿಯಷ್ಟು ಕಲೆಕ್ಷನ್ ಆಗಿದೆ. ನಾವು ಹೇಳುವುದಲ್ಲ, ಇದು ವಿಶ್ವ ಹಿಂದೂ ಪರಿಷತ್ತಿನವರ ಆನ್ ರೆಕಾರ್ಡ್ ಒಂದು ಇದ್ದಂತಹ ಒಂದು ವಿಚಾರಗಳನ್ನು ನಾವು ಹೇಳುವಂಥದ್ದು. ಸೊ ಇದರಲ್ಲಿ ವಿಷಯ ಎಂತ ಆಗ್ತದೆ ಅಂತ ಹೇಳಿದ್ರೆ, ಬಹುಶಃ ಆವಾಗ ಇಷ್ಟು ನಡೆದಿದ್ರೆ ಇವಾಗ ಸ್ವಲ್ಪ ಸ್ವಲ್ಪ ಆಗಿ ಒಂದೊಂದೇ ಆಗಿ ಹೊರಗಡೆ ಒಂದೊಂದೇ ಬರ್ತಿದೆ ವಿಚಾರಗಳು. ಫಸ್ಟಿಗೆ 7 ಕೋಟಿ ಅಂತಾಯ್ತು, 10 ಕೋಟಿ ಅಂತಾಯ್ತು, ಮತ್ತೆ ಕೆಲವು ಏನ್ ಹೇಳ್ತಾರೆ, ಈಗ ಯಾರು ಸಿಕ್ಕಿ ಬಿದ್ದಿದ್ದಾರೆ ನೋಡಿ, ಅವರೆಲ್ಲ ಇವರು ಹೇಳಿದಾಗೆ ಸಣ್ಣ ಪುಟ್ಟ ಕ್ರಿಮಿಗಳೇ. ದೊಡ್ಡ ದೊಡ್ಡ ತಿಮಿಂಗಿಲಗಳು ಯಾರಿದ್ದಾರೆ ನೋಡಿ, ಅದು ಈಗಲೂ ಆರಾಮ್ಸೆ ತಿರುಗಾಡ್ತಾ ಇದ್ದಾರೆ. ಯಾರೋ ಒಬ್ಬ ಒಂದು ಏನ್ ಹೇಳ್ತಾರೆ, ಒಬ್ಬನಿಗೆ ಒಂದು 10-12 ಸಾವಿರ ಸ್ಯಾಲ್ರಿ ಇರುವವ ಮರುದಿವಸ ಫಾರ್ಚುನರ್ ಗಾಡಿಯಲ್ಲಿ ಬರ್ತಿದ್ದಾನೆ ಅಂತ ಹೇಳಿದ್ರೆ, ಅವಾಗ ಒಮ್ಮೆ ನಾವು ಚೆಕ್ ಮಾಡಬೇಕಾ ಬೇಡವಾ ಇವನ ಕತೆ ಅಂತ ಹೇಳಿ. ಈಗ ವಿಷಯ ಅಂತ ನಡೆದಿದೆ ಅಂತ ಇದು ನಾವು ಹೇಳುವಂತ. ಈಗ SIT ತನಿಖೆ ಕೊಟ್ಟಿದ್ದಾರಲ್ಲ, SIT ಇದು ಹೇಳ್ತೀನಿ ಸರ್, SIT ಇದು ಹೇಳ್ತೀನಿ ಸರ್. ನೋಡಿ, ಇದು ನಾವು ಹೇಳುವಂತದಲ್ಲ, ಇದು ನಮ್ಮ ಸ್ಟೇಟ್ಮೆಂಟ್ ಅಲ್ಲ. ಇದು ಇವರ ಸಂಘದ ಒಳಗೆ, ಸಂಘ ಪರಿವಾರದ ಒಳಗೆ ಇದ್ದಂತಹ ಸಂಘ ಸಂಸ್ಥೆಗಳಿಂದ ಬರುವಂತಹ ಕೆಲವೊಂದೊಂದು ಸುದ್ದಿಗಳು. ನೋಡಿ, ನಂಬರ್ 1 ತನಿಖೆ SITಗೆ ಕೊಟ್ಟಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ಇದೆಲ್ಲ ನೋಡಬಹುದು, ನ್ಯೂಸ್ಗಳಲ್ಲಿ ಕೂಡ. ಈ ತನಿಖೆ ಯಾಕೆ ನಡೀತಿದೆ ಅಂತ ಹೇಳಿದ್ರೆ ಅಂತೆ, ನಮಗೆ ಬರುವ ದುಡ್ಡು ಏನು ರಾಮನ ಹುಂಡಿಯಿಂದ ನಮ್ಮ ಏನು ರಾಜಕೀಯಕ್ಕೆ ನಾವು ಏನು ಯೂಸ್ ಮಾಡಬಹುದಾ, RSSಗೆ ಏನು ಯೂಸ್ ಮಾಡಬಹುದಾ, BJPಗೆ ಏನು ಯೂಸ್ ಮಾಡಬಹುದಾ, ಅವರ ನೆಕ್ಸ್ಟ್ ಇಲೆಕ್ಷನ್ಗೆ ಏನು ಯೂಸ್ ಮಾಡಬಹುದಾ, ಆ ದುಡ್ಡಿನಿಂದ ಈ ಕಳ್ಳನ್ ಮಕ್ಕಳು ಇವರು ಹೆಂಗೆ ದುಡ್ಡು ಹೊರಗೆ ಹಾಕಿದ್ರು. ಸೊ ಇದನ್ನು ತನಿಖೆ ಮಾಡ್ಲಿಕ್ಕೆ ಇರುವಂತದ್ದೇ ವಿನಃ ರಾಮನ ಮೇಲೆ ಇದ್ದಂತ ಪ್ರೀತಿಯಿಂದ ಮಾಡಿದ್ದು ಅಲ್ಲ ಅಂತ ಹೇಳುವಂತದ್ದು ಅವರ ಪಾಳಯದಿಂದ ಬರುವಂತಹ ವಿಚಾರ. ಇನ್ನೊಂದು ವಿಚಾರ ಮುಗಿಸಿಬೇಕು, ಇನ್ನೊಂದು ವಿಚಾರ. ನಾನು ಒಂದು ಕರೆ ತಗೊಂಡ್ರೆ ಆಮೇಲೆ ನಾವು ಕಂಟಿನ್ಯೂ ಮಾಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಾರನಾಥ್, ಮಂಗಳೂರಿನಿಂದ. ಓಕೆ, ಈಗ ಇದು ರಾಮ ಮಂದಿರದ ಈಗ ದೊಡ್ಡ ಇಶ್ಯೂ. ನಾನು ಹೇಳುದು, ನಮ್ಮ ರಾಷ್ಟ್ರದಲ್ಲಿ ಎಷ್ಟೋ ದೇವಸ್ಥಾನ ನಿಮ್ಗೆ ಗೊತ್ತು, ತಿರುಪತಿಯಲ್ಲಿ ಆಗಿದೆ, ಈಗ ಶಬರಿಮಲೆಯಲ್ಲಿ ಸಹ ಆಗಿದೆ. ಅಷ್ಟು ದೊಡ್ಡ ಇಶ್ಯೂ ಆದಾಗ ಇದು ರಾಷ್ಟ್ರ ಮಟ್ಟದ ಬಂದಿಲ್ಲ, ತಿರುಪತಿದು ಬಂದಿಲ್ಲ. ಈಗ ಖಾಲಿ ಒಂದು ಉತ್ತರ ಪ್ರದೇಶದಲ್ಲಿ ಅದು ಬಂದ ಈ ಪ್ರಕರಣ ಇಡೀ ರಾಜ್ಯಕ್ಕೆ ಮಾಡ್ತೇನೆ. ನಾನು ಹೇಳುದು ಇದು ತಪ್ಪೇ. ನಾನ್ ಸಹ ಅದರಲ್ಲಿ ಒಂದು ಪಾಲು ನಂದಿಸಿದ್ದೆ, ನಾನು ಸಹ ಹೋಗಿದ್ದೇನೆ ಅಲ್ಲಿ. ಸರಿ, ನನಗೂ ಬೇಸರ ಆಗ್ತಾ ಉಂಟು, ಯಾಕೆಂದ್ರೆ ನಾವು ಹುಂಡಿಗೆ ಹಾಕಿದ ಇನ್ನೊಬ್ಬ ತಿಂದ್ರೆ ತಪ್ಪಂತ. ಆದ್ರೆ ನಾನು ಇಲ್ಲಿ ಹೇಳಿದ್ರೆ ಅದನ್ನು ತನಿಖೆ ಮಾಡ್ಲೇಬೇಕು, ಮಾಡ್ತಾರೆ ಅವರಿಗೆ. ಸರಿ ಸರ್, ಮತ್ತೆ ಅದು ಹೌದು ತನಿಖೆ ಮಾಡ್ತಾರೆ, ಮತ್ತೆ ಎಲ್ರಿಗೂ ಅದನ್ನ ನಾವು ಆರೋಪವನ್ನು ಎಲ್ಲರ ಮೇಲೆ ಹಾಕುವಾಗಿಲ್ಲ ಸರ್, ಯಾರು ಮಾಡಿದ್ದಾರೆ ಅವರ ಮೇಲೆ. ಈಗ ಕೇರಳದಲ್ಲಿ ಅಲ್ಲಿ ಸರ್ಕಾರದ ಮೇಲೆ ಯಾರು ಆರೋಪ ಹಾಕಿದ್ದಾರೆ? ಕರೆಕ್ಟ್, ರಾಷ್ಟ್ರ ಮಟ್ಟದಲ್ಲಿ ಬಂದಿಲ್ಲ. ಓಕೆ, ಫೈನ್. ತಿರುಪತಿಯಲ್ಲಿ ಆಗಿದೆ, ನಿಮ್ಗೆ ಗೊತ್ತಿಲ್ಲ, ಲಡ್ಡು ಆದ್ರೆ ಇದು ರಾಷ್ಟ್ರ ಮಟ್ಟ ಬಂದಿಲ್ಲ. ಇದನ್ನ ಯಾಕೆ ಇದು ರಾಜ್ಯಕ್ಕೆ ಪ್ರೇರಿತ? ಯಾಕೆಂದ್ರೆ BJP ಅವರು ಮಾಡಿ ನಿಜವಾದ ಈಗ ಉದಯಾಚಾರ ಅವ್ರದ್ದು ಕೂಡ ಕಾಣಿಕಿದೆ ಅದರಲ್ಲಿ. ಯಾಕಂದ್ರೆ ಎಷ್ಟೋ ಜನ ಇದೆ ಅವರಿಗೆ ಎಲ್ಲರೂ ಒಪ್ಪಿಕೊಳ್ತಾರೆ. ಇದನ್ನು ಇಷ್ಟು ರಾಜ್ಯಕ್ಕೆ ತರುವುದಿಲ್ಲ, ಅದನ್ನು SIT ಕೊಟ್ಟಿದ್ದಾರೆ, ಅವರು ತನಿಖೆ ಮಾಡಿ ಅದಕ್ಕೆ ತಕ್ಕ ಪನಿಷ್ಮೆಂಟ್. ನಮ್ಗೆ ಬೇಸರ, ನಾವು ಸಹ ಅದಕ್ಕೆ ಹುಂಡಿಗೆ ನಾನು 2 ಸಲ ನಾವು ಕೂಡ ಅದೇ ಹೇಳುದು ಸರ್. SIT ತನಿಖೆ ಮಾಡುವಾಗ BJP, ಕಾಂಗ್ರೆಸ್ ಬೇರೆ ಬೇರೆ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದೆ. ಹಾಗಾಗಿ ನಾವು ಒಂದು ಈ ಚರ್ಚೆಗೆ ತಗೊಳ್ಳಿಕ್ಕೆ ಕಾರಣ ಬರ್ಲಿ ಹೊರಗೆ ಅಂತಕ್ಕಂಥ ವಿಚಾರ. ಶಬರಿಮಲೆ ಮತ್ತೆ ಅದು ತಿರುಪತಿ ಇಷ್ಟು ನೀವ್ಯಾಕೆ ಜನದನ್ನು ತಂದಿಲ್ಲ
ಅದನ್ನು. ಓಕೆ, ಅದಕ್ಕೆ ಯಾವ ರಾಜ್ಯದಲ್ಲಿ ಬಂದಿಲ್ಲ. ಇದು ಯಾಕೆಂದ್ರೆ ಇದು ಮಾಡಿ ನಮ್ಮ ರಾಷ್ಟ್ರದ ಭವ್ಯ ಮಂದಿರ, ಅದಕ್ಕಾಗಿ. ಎಸ್, ಮತ್ತೆ ಇದನ್ನು ನಿಜವಾಗಿ ನಮ್ಗೆ ಹೆಮ್ಮೆ. ಯಾಕೆಂದ್ರೆ ನಾವು ಇಷ್ಟು ಕಷ್ಟದಲ್ಲಿ ನಿಜವಾಗಿ ಅದರಲ್ಲಿ ದುಡಿದವರು ಈಗ ಇಲ್ಲ, ಜೀವದಲ್ಲಿ ಇಲ್ಲ. ಅವರಿಗೆ ನಮ್ಗೆ ಭಾಗ್ಯ ಸಿಕ್ಕಿದೆ ನೋಡುದು. ಅರುಣ್ ಶೆಟ್ಟರ್ ನಮಗೆ ಭಾಗ್ಯ ಸಿಕ್ಕಿದೆ ಅಂತ ಅದ್ರ ಅವರಿಗೆ ಸಿಕ್ಕಿಲ್ಲ. ಅದನ್ನ ನಮ್ಮ ಪುಣ್ಯ. ಆದ್ರೆ ಈ ಒಂದು ಹಗರಣವನ್ನು ನಿಜವಾಗಿ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಆಗ್ಲಿಲ್ಲ ನಿಜವಾಗಿ ನಾವು ಇಷ್ಟು ಕಷ್ಟಪಟ್ಟಕ್ಕೆ ಅಲ್ಲಿ ವ್ಯರ್ಥ ಆಗ್ಬೋದು. ಸರಿ ಸರ್, ಧನ್ಯವಾದ ತಮ್ಮ ಅಭಿಪ್ರಾಯಕ್ಕಾಗಿ. ಉದಯಾಚಾರ್ ಅವರೇ, ತಾವು ಮುಂದುವರಿಸಿ. ಏನೋ ಒಂದನೇದು ಅದೇ ಯಾವುದು ತನಿಖೆ ನಡೆಯುವುದು ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಹೇಳುದಲ್ಲ, ಅವರ ಪಾಳಯದ ಒಳಗಿರುವಂತ ವಿಚಾರ. ನಮಗೆ ಒಂದು ಅಂದಾಜು ಇರ್ತದೆ, ದಿವಸಕ್ಕೆ ಇಷ್ಟು ಲಕ್ಷ ದುಡ್ಡು ಬರ್ತದೆ, ಇಷ್ಟು ಲಕ್ಷ ದುಡ್ಡು ನಾವು ಅಲ್ಲಿಂದ ತೆಗಿತೇವೆ, ಯೂಸ್ ಮಾಡ್ತೇವೆ. ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಿದೆ, ಯಾರು ಈ ಕಳ್ಳನ ಮಕ್ಕಳು ಅಂತ ಹೇಳಿ ನೋಡುವಾಗ ಇಲ್ಲಿ ಸಣ್ಣ ಪುಟ್ಟ ಕೆಳಗೆ ಇದ್ದವರನ್ನು ಅವರನ್ನು ಹಿಡಿದ್ರು. ಈಗ ದೊಡ್ಡ ದೊಡ್ಡ ಅಮೌಂಟ್ ಏನು ಹೋಗಿದೆ ನೋಡಿ, ಚಿನ್ನ ಕಳವಾಗಿದೆ. ಈಗ ಬಂದ ಸುದ್ದಿ ಏನೋ ಪಾದುಕೆ ಕಳವಾಗಿದೆ ಅಂತ ಹೇಳುವಂತ, ಪಾದುಕೆ ಕಾಣ್ತಾ ಇಲ್ಲ ಅಂತ ಹೇಳುವಂತ ಕೂಡ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಸೊ ಅದು ಒಂದು ವಿಚಾರ. ಎರಡನೇದು ವಿಚಾರ ಏನಂತ ಹೇಳಿದ್ರೆ, ಇದು ರಾಜಕೀಯ ಪಡಸಾಲೆಯಲ್ಲಿ ನಡೆಯುವ UPಯಲ್ಲಿ ನಡೆಯುವಂತಹ ಒಂದು ವಿಚಾರ. ಅಂದ್ರೆ ಅಲ್ಲಿ ಒಂದು ರೊಟೇಷನ್ ಅಲ್ಲಿ ಇರುವಂತಹ ಒಂದು ವಿಚಾರ ಏನಂತ ಹೇಳಿದ್ರೆ, ನೆಕ್ಸ್ಟ್ ಗೆ ಇವಾಗ ಮೋದಿಯ ನಂತರ ಸಕ್ಸಸರ್ ಯಾರು, ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಇಬ್ಬರಿದ್ದಾರೆ, ಅಮಿತ್ ಶಾ ಮತ್ತೆ ಯೋಗಿಜಿ ಅವರು. ಸೊ ಇವಾಗ ಏನಾಗ್ತದೆ, ಈ ತರದ ಒಂದು ವಿಚಾರಗಳಲ್ಲಿ ಏನಾದ್ರೂ ಯೋಗಿಜಿ ಅವರನ್ನು ಸಿಕ್ಕಿಸಿ ಹಾಕಿ ಅವರನ್ನೊಂದು ಡಿಫೇಮ್ ಮಾಡಿದ್ರೆ, ಅಲ್ಲಿ ಅಮಿತ್ ಶಾ ಅವರ ಒಂದು ಏನು ದಾರಿ ಏನಿದೆ ನೋಡಿ, ಅದು ಒಂದು ಬಹಳ ಸುಲಭ ಆಗಬಹುದು ಅಂತ ಹೇಳುವಂತಹ ಒಂದು ಅಮಿತ್ ಶಾ ಅವರ ಇದು ಇಲ್ಲ ಅಲ್ಲಿ ಇರುವಂತದ್ದು. ಮತ್ತೆ ಇನ್ನೊಂದು ಕಂಟಿನ್ಯೂ ಮಾಡ್ತೀನಿ ನೋಡಿ, ಕಾಲರ್ ಅಲ್ಲಲ್ಲ, ಇನ್ನೊಂದು ಜಸ್ಟ್ ಮುಗಿಸ್ಬಿಡ್ತೇನೆ ನೋಡಿ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಎಲ್ರಿಗೂ ಬೇಸರ ಇದೆ, ಅಲ್ಲಿ ಏನ್ ನಡೆದಿದೆ ನೋಡಿ, ಅದ್ರದ್ದು ಎಲ್ರಿಗೂ ಬೇಸರ ಇದೆ. ಆದ್ರೆ ಬಿಜೆಪಿ ಅವರಿಗೆ ಇದರಲ್ಲಿ ಒಂದು ಬೇಸರ ಎಂತ ಅಂತ ಹೇಳಿದ್ರೆ, ಅಲ್ಲಿ ಬಿಜೆಪಿ ಸರ್ಕಾರ ಇದ್ದು ನಾವು ಕೆಟ್ಟಿದ್ದು ಮಾರ್ರೆ ಅಂತ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಅಲ್ಲ, ಅದೇ ಹೇಳಿರುವಂತದ್ದು. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಇರ್ತಿದ್ರೆ ಇಷ್ಟೊತ್ತು ಅಲ್ಲೋಲ ಕಲ್ಲೋಲ ಆಗಿ ಹೋಗ್ತಿತ್ತು. ಬಹುಶಃ ನೀವು ಕಾಲರ್ಗಳ ಒಂದು ಏನು ಮನಸ್ಥಿತಿಯನ್ನು ಕೂಡ ನೀವು ಅಂದಾಜು ಮಾಡಿದ್ರೆ, ಅವರ ಮನಸ್ಸಿನಲ್ಲಿ ಇದ್ದದ್ದು ಅದೇ. ಅವ್ರಿಗೆ ಏನಂತ ಹೇಳಿದ್ರೆ ನೋಡಿ, ರೀಲ್ಸ್ ಬರ್ತಿದೆ, ಹಿಂದೂಗಳ ದೇವಸ್ಥಾನ ನಾವು ಹಾಕಿದ್ರೆ ನಮ್ಮ ಹಿಂದೂಗಳೇ ತಿಂದ್ರೆ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಸೊ ಇಂಥ ಉದ್ದಡತನದ ಮಾತುಗಳನ್ನು ಕೂಡ ಆಡ್ತಿದ್ದಾರೆ. ಸರಿ, ಅರುಣ್ ಶೆಟ್ಟರ್ ಅವರೇ, ತಾವು ಉದಯಾಚಾರ್ ಅವರ ಮಾತನ್ನ ಕೇಳಿ ನಾನು ಅದೇ ಪ್ರಶ್ನೆ ತಮಗೆ ಹೇಳು. ಈ ಏನು ಕಾಂಗ್ರೆಸ್ ಇರ್ತಿದ್ರೆ ಅವರು ಯಾವ ರೀತಿಯ ಭದ್ರತೆ ಕೊಡ್ತಿದ್ರು, ಮತ್ತೆ ಇದೀಗ ಯಾವ ರೀತಿಯಲ್ಲಿ ಇದನ್ನ ಭಾರತೀಯ ಜನತಾ ಕಾಂಗ್ರೆಸ್ ಸರ್ಕಾರ ಇದ್ರೆ ರಾಮ ಮಂದಿರ ಕಾಂಗ್ರೆಸ್ ಸರ್ಕಾರ ಸರಿ ಇತ್ತು, ಸರಿ, ನಿಮಗೆ ಗೊತ್ತು. ಸರಿ, ವಕ್ಫಿನ ಹಗರಣ ಆಗಿತ್ತು, ಅದು ಕೂಡ ಮುಸಲ್ಮಾನ ಧರ್ಮದವರು ಇದರ ಹಗರಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಅದೆಲ್ಲ ಗೊತ್ತು. ಆದ್ರೆ ವಕ್ಫ್ ಕಾನೂನು ತಂದಾಗ, ಅದನ್ನೆಲ್ಲ ಹೆಡೆಮರಿ ಕಟ್ಟಬೇಕು ತಂದಾಗ ಅದರ ವಿರುದ್ಧ ನಿಂತವ್ರು ಯಾರು? ಇದೆ ಕಾಂಗ್ರೆಸ್ ಅಂತ ಹೇಳಿದ್ರೆ, ಈ ಧರ್ಮ ಅಂತ ವಿಚಾರ ಬಂದಾಗ ಇವರದೊಂದು ಸೆಲೆಕ್ಟಿವ್ ಮೆಂಟಾಲಿಟಿ ಇದೆ ಅಂತ. ಅಲ್ಲಿ ಬಹಳ ದೊಡ್ಡ ಹಗರಣಗಳು ಅದು ಆಗಿದೆ, ಅದನ್ನು ಹೇಗೆ ಮುಚ್ಚಾಕುವುದು ಮಾತ್ರ ಇವರು ನೋಡ್ತಾ ಇದ್ದಾರೆ. ಮತ್ತೆ ಒಂದಷ್ಟು ಹಿಂದೂಗಳ ಭೂಮಿಗಳನ್ನು ಹೇಗೆ ಒಳಗೆ ಹಾಕ್ತಾ ಇದ್ರು, ಇದೆಲ್ಲ ಅವರಿಗೆ ಬೇಡದ ವಿಚಾರ. ಅಲ್ಲಿಗೆ ಬೇಕಾಗಿರುವಂಥದ್ದು ಅವರ ವೋಟ್ ಬ್ಯಾಂಕಿಗೋಸ್ಕರ ಏನೇನು ಮಾಡಬೇಕು ಮಾತ್ರ ನೋಡ್ತಿದ್ದೀವಿ. ನಮ್ಗೆ ಹಾಗಲ್ಲ ರೀ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು, ಇವತ್ತು ನಮ್ಮ ಸರ್ಕಾರ ಬರುತ್ತೆ, ನಾಳೆ ಹೋಗುತ್ತೆ, ಇನ್ನೊಂದು ಬರುತ್ತೆ, ಏನಾಗುತ್ತೆ ಅದಲ್ಲ, ರಾಷ್ಟ್ರ ಉಳಿಬೇಕಲ್ಲ, ನಮ್ಮ ದೇಶ ಉಳಿಬೇಕಲ್ಲ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇರುವಂತದ್ದು, ಮತ್ತೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದೆ. ಅದಕ್ಕೋಸ್ಕರ ರಾಷ್ಟ್ರಾದ್ಯಂತ 2 ಸೀಟ್ಗಳು ಇರತಕ್ಕಂತಹ ಈ ಭಾರತೀಯ ಜನತಾ ಪಾರ್ಟಿ ಇಷ್ಟು ರಾಮನ ಹೆಸರಿನಲ್ಲ, ರಾಮನ ಕೃಪಾಶೀರ್ವಾದದಿಂದ ಇವತ್ತು ಭಾರತದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಷ್ಟು ಗಟ್ಟಿಯಾಗಿ ನಿಂತಿದೆ. ಅದು ಅಂಥದ್ರಲ್ಲಿ ರಾಮನಿಗೆ ಮೋಸ ಮಾಡಿದವರನ್ನು ನಾವು ಬಿಡ್ತೇವ? ಸಾಧ್ಯನೇ ಇಲ್ಲ. ಓಕೆ, ಇದೀಗ ಪ್ರಕಾಶ್ ಪುತ್ತೂರ್ ಅವರೇ, ಇದೀಗ ಈ ಒಂದು ಟ್ರಸ್ಟ್ ಇರಲಿ, ಅದು ಸರ್ಕಾರದ ಅಂಡರಲ್ಲಿ ನೋಂದಣಿ ಆಗುವಂಥ ಸಹಜ. ಹಾಗಾಗಿ ಈ ಒಂದು ಇಂತಹ ಭವ್ಯ ಒಂದು ರಾಷ್ಟ್ರದ ನಮ್ಮ ಪ್ರತೀಕವಾಗಿರುವಂತಹ ಮಂದಿರದಲ್ಲಿ ಬಹಳಷ್ಟು ಅನುದಾನಗಳು ಬಂದಾಗ ಸಾರ್ವಜನಿಕವಾಗಿ ಪತ್ರಿಕಾ ಪ್ರಕಟಣೆ ಪ್ರಕಟಿಸುವ ಕಡ್ಡಾಯ ಮಾಡಿದರೆ ವಂಚನೆ ತಪ್ತದ. ಅದರ ಜೊತೆಗೆ ಈ ಒಂದು ಯಾವುದೇ ಟ್ರಸ್ಟ್ಗಳಿರಲಿ, ನಮ್ಮದು CAG ಆಡಿಟ್ ಅಥವಾ ಸರ್ಕಾರಿ ನಿಯಂತ್ರಣ ಅದಕ್ಕೆ ಆಗುತ್ತಾ ಇಂತಹ ಟ್ರಸ್ಟ್ಗಳಿಗೆ? ನೋಡಿ, ಈಗ CAG ಆಡಿಟ್ ಬಗ್ಗೆ ಹೇಳಿದ್ರು. CAG ನಾರ್ಮಲಿ ಕಂಟ್ರೋಲರ್ ಆಫ್ ಆಡಿಟರ್ ಜನರಲ್. ಅದು ಎಂಡೋಮೆಂಟ್, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಹೆಚ್ಚಾಗಿ ಆಡಿಟ್ ಮಾಡುವಂಥದ್ದು. ಖಾಸಗಿಯಾಗಿ ಅದಕ್ಕಿಲ್ಲ, ಮತ್ತೆ ರಾಜ್ಯ ಸರ್ಕಾರದಿಂದ ಹೇಳಿದ್ರೆ ಅಥವಾ ನಾಮಿನೇಟ್ ಮಾಡಿದ್ರೆ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದ್ರೆ,
ರಾಮ ಮಂದಿರವನ್ನು ರಾಷ್ಟ್ರಕ್ಕೆ ಅರ್ಪಿಸಿದ್ದಾರೆ ಸತ್ಯ. ಅರ್ಪಿಸುವಾಗ ಅದನ್ನು ಗವರ್ಮೆಂಟ್ ಎಂಡೋಮೆಂಟ್ ರೀತಿಯಲ್ಲಿ ಮಾಡ್ತಿದ್ರೆ ಈ ಸಮಸ್ಯೆಗಳೇನೋ ಬರ್ತಾ ಇರ್ಲಿಲ್ಲೋ ಅಂತ. ಯಾಕಂದ್ರೆ ಸಿಎಜಿ ಇದೆ ನೋಡಿ, ಸಿಎಜಿ ಬರ್ತಿತ್ತು ಇಷ್ಟೊತ್ತಿಗೆ, ಸಿಎಜಿ ಬಂದು ನೋಡ್ತಿತ್ತು. ಸಿಎಜಿ ಸರ್ಕಾರದ ಎಂಡೋಮೆಂಟ್ ಇದೆಲ್ಲ ಸಿಎಜಿಯೇ ನೋಡುವ ಬರುವಾಗ ನಿಯಂತ್ರಣ ಇರ್ತದೆ ಅಲ್ಲ, ಟ್ರಸ್ಟಿಗಳು ಬರುವಾಗ ಸಿಎಜಿ ನೇರವಾಗಿ ಇಲ್ಲ, ನೇರವಾಗಿ ಇರೋದಿಲ್ಲ. ಗವರ್ಮೆಂಟ್ ಅಂತ ಆದ್ರೆ ಸಿಎಜಿಗೆ ಅಂಡರ್ಗೆ ಬರ್ತದೆ, ಗವರ್ಮೆಂಟ್ ಇದು ಆಡಿಟಿಂಗ್ ಅವರು ಮಾಡೋದು. ಇವರು ರಾಷ್ಟ್ರಕ್ಕೆ ಅರ್ಪಣೆ ಮಾಡುವಾಗ ಅದನ್ನ ಗವರ್ಮೆಂಟಿನ ಅಂಡರ್ ನೇರವಾಗಿ ತರ್ತಿದ್ರೆ ಇಂಥ ಹಗರಣಗಳು ಇರ್ತಾ ಇರ್ಲಿಲ್ವೋ ಏನು. ಆದ್ರೆ ಮುಂದೆ ಆದ್ರೂ ಅದನ್ನು ಸರ್ಕಾರದ ನೇರವಾಗಿ ತಂದ್ರೆ. ಇನ್ನೊಂದು ಹೇಳಿದ್ರೆ ಲೆಕ್ಕಪತ್ರಗಳು ಅಂತ. ಲೆಕ್ಕಪತ್ರಗಳು ನೋಡಿ, ಒಂದು ಸಣ್ಣ ನೀವು ಇಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಗಣೇಶೋತ್ಸವ ಸಮಿತಿಗಳು ಇನ್ವಿಟೇಷನ್ ಅಂತ ತನ್ನುವಾಗ ಬರುವ ವರ್ಷ ತರುವಾಗ ಈ ವರ್ಷದ ಲೆಕ್ಕಾಚಾರಗಳನ್ನು ಕೊಡ್ತಾರೆ. ಹೀಗಿರುವಾಗ ಈ ಸಂಸ್ಥೆಗಳು ಏನಿದೆ ಅವರ ಪಾರದರ್ಶಕತೆಯನ್ನು ಉಳಿಸಿಕೊಳ್ಬೇಕಾದ್ರೆ ಆದಾಯ ಎಷ್ಟು, ಖರ್ಚುಗಳೆಷ್ಟು, ಉಳಿಕೆ ಎಷ್ಟು ಮತ್ತು ಲಾಭ ಅದನ್ನು ಎಲ್ಲಿಗೆ ಯಾವ ರೀತಿಯಲ್ಲಿ ಉಪಯೋಗ ಮಾಡಿದ್ದಾರೆ ಎನ್ನುವುದನ್ನ ಅವರು ಟ್ರಾನ್ಸ್ಪರೆಂಟ್ ಆಗಿ ತೋರಿಸಬೇಕು. ಯಾಕಂದ್ರೆ ಇದೆಲ್ಲ ಪ್ರಶ್ನೆಗಳು ಹಣಕಾಸಿನ ವಿಷಯಕ್ಕೆ ಬಂದಾಗ ನಂಬಿಕೆ ಬೇರೆ ಹಣಕಾಸು ಬೇರೆ ಅಂತ ಸುರಿಗೆ ಹೇಳಿದ್ದೇನೆ. ಅದನ್ನು ಅವರು ಟ್ರಾನ್ಸ್ಪರೆನ್ಸ್ ಆಗಿ ತೋರಿಸಿದ್ರೆ ಒಳ್ಳೇದಂತ ಅನಿಸ್ತದೆ. ಇದೀಗ ಒಂದು ಸರ್, ಇದಕ್ಕೆ ಮುಂದುವರೆದಾಗ ಈಗ ಒಂದು ವೀಕ್ಷಕರ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ತಮ್ಮ ಹೆಸರು ಮತ್ತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಸರ್, ನಾವು ಸತನ್ ಅಂತ ಪುತ್ತೂರಿಂದ ಮಾತಾಡ್ತಾ ಇರೋದು. ಹೇಳಿ ಸರ್. ಸರ್, ನಮ್ದೇನಿದೆ ಅಂದ್ರೆ ಅಭಿಪ್ರಾಯ ಇದರ ಕುರಿತು ನೋಡಿ, ಕೋಟ್ಯಾಂತರ ಜನ ನಂಬಿಕೆಯಿಂದ ಭಕ್ತಿಯಿಂದ ಅರ್ಪಿಸುವಂತ ಹಣ ಇವತ್ತು ದುರುಪಯೋಗ ಆಗಿದೆ. ನನಗೆ ಈ ಬಿಜೆಪಿ ಕೆಲವರು ನಾಯಕರು ವ್ಯಕ್ತಪಡಿಸುತ್ತ ರೀತಿ ಬಹಳ ನೋವಾಯ್ತು. ಅವ್ರ ಏನಂತಾರೆ, ಯಾರ್ ದೇಣಿಗೆ ಹಾಕಿದಿರಿ ಅವ್ರು ಖಂಡಿಸ್ರಿ ಅಂತಾರೆ. ಅವ್ರಿಗೆ ಲೆಕ್ಕ ಇದೆ ಯಾರ್ ದೇಣಿಗೆ ಹಾಕಿದ್ದಾರೆ ಅಂತ, ಯಾರು ಹಾಕಿಲ್ಲ ಅಂತ. ಎಲ್ಲಾ ಪಕ್ಷದವರು ಹಾಕಿದ್ದಾರೆ, ಎಲ್ಲಾ ಹಿಂದೂಗಳನ್ನು ಅರ್ಪಿಸಿದ್ದಾರೆ. ನನಗೆ ಅನಿಸ್ತಾ ಇರೋ ನೋಡಿ, ಅಖಿಲೇಶ್ ಯಾದವ್ ಅವರು ಜೂನ್ 7ನೇ ತಾರೀಕಿಗೆ ಆರೋಪವನ್ನ ಮಾಡ್ತಾರೆ. ಜೂನ್ 8ಕ್ಕೆ VHP ಅವರು ಏನ್ ಹೇಳ್ತಾರೆ, ಇದು ರಾಜಕೀಯ ದುರುದ್ದೇಶಪೂರಿತ ಹೇಳಿಕೆ ಅನ್ನೋದನ್ನ, ಇದು ಯಾರು ಕೂಡ ಒಂದು ರೂಪಾಯಿನೂ ಕೂಡ ಏನೋ ದುರುಪಯೋಗ ಆಗಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ವಿಚಿತ್ರ ಅಂದ್ರೆ ನೋಡಿ, ಇವತ್ತು 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅಪಾಯಿಂಟ್ ಮಾಡಿದ ಅಥಾರಿಟಿ ನೆರವಿಲ್ದೇನೆ ಇಷ್ಟು ದೊಡ್ಡ ಹಗರಣ ಮಾಡ್ಲಿಕ್ಕೆ ಸಾಧ್ಯನಾ? ಕೋಟ್ಯಾಂತರ ರೂಪಾಯಿಯನ್ನ ನೀವು ಹಿಡಿದಿದ್ದು ಯಾರನ್ನ? 8 ಜನ ಸಾಮಾನ್ಯ ನೌಕರನ್ನ ಅವ್ರ ಅಪರಾಧ ಮಾಡಿದ್ದಾರೆ. ಹಾಗಿದ್ರೆ ಅದನ್ನ ಕಮಾಂಡ್ ಮಾಡ್ತಿರೋ ಮೇಲೆ ಇರೋರಲ್ಲ, ಅವ್ರ ಅರೆಸ್ಟ್ ಮಾಡೋದು ಯಾವಾಗ ನೀವು? ನೋಡಿ, ಎಷ್ಟು ಹಣ ಕಲೆಕ್ಟ್ ಆಗಿರುವಂತ ದಾಖಲೆಗಳು ಇನ್ನೂ ಲಭ್ಯವಿಲ್ಲ ನಮಗೆ. ಎಷ್ಟು ಬಂಗಾರ ಅವರು ಏನು ನೋಡಿ, 2020 ಇಂಟರ್ನಲ್ ಆಡಿಟ್ ನಡೆದಾಗ ಏನಿತ್ತು, ನಿಮ್ದು ವ್ಯವಹಾರ ಪಾರದರ್ಶಕವಾಗಿಲ್ಲ ಅನ್ನುವಂಥದ್ದು ಆವಾಗಲೇ ಸೂಚಿಸಲಾಗಿತ್ತು. ಅವಾಗಲಾದ್ರೂ ಗವರ್ಮೆಂಟ್ ಅದರ ಬಗ್ಗೆ ಆಕ್ಷನ್ ಕೈಗೊಳ್ಬೇಕಿತ್ತಲ್ಲ. ಯೋಗಿ ಆದಿತ್ಯನಾಥ್ ಅವರು ಅಖಿಲೇಶ್ ಯಾದವ್ ಅವರು ಆರೋಪ ಮಾಡಿದಾಗ ಇದು ಸುಳ್ಳು ಅಂತ ಹೇಳಿ ಕೊಡ್ತಾರ ಅವರು 3 ದಿನ ಮೊದಲು. ಸರಿ, ಆ ನಂತರ ವ್ಯಾಪಕ ಪ್ರತಿಭಟನೆ ಆದ ನಂತರ ಅದರ ಕುರಿತು SIT ಅನ್ನ ರಚನೆ ಮಾಡಲಾಗತ್ತೆ. ಎಲ್ಲೋ ಕೂಡ ನನಗೆ ಗವರ್ಮೆಂಟ್ ವಿಫಲವಾಗಿದೆ ಅನ್ನೋದು ನೇರವಾಗಿ ಹೇಳತ್ತೆ. ಇನ್ನಾದ್ರೂ ಕೂಡ ಏನ್ ಮಾಡ್ಬೇಕಂದ್ರೆ ಇದರ ಕುರಿತು ಸರಿಯಾದ ಕ್ರಮವನ್ನ ಕೈಗೊಳ್ಬೇಕು. ಇದನ್ನ ರಾಜಕೀಯಕರಣಗೊಳಿಸೋದಕ್ಕೆ ನನಗೆ ಅತ್ಯಂತ ನೋವಾಗಿದೆ ಇದು ಬಿಜೆಪಿ ನಾಯಕರು ಹೇಳಿಕೆ. ಸರ್, ಧನ್ಯವಾದ ತಮ್ಮ ಅಭಿಪ್ರಾಯಕ್ಕಾಗಿ. ಅರುಣ್ ಶೆಟ್ಟಿ ಅವರು ಹೇಳಿದಕ್ಕೆ 200 ಕೋಟಿ ಹಗರಣ ಆಯ್ತು ಅಂತ ಟ್ವೀಟ್ ಮಾಡಿದ್ರು. ಅದು ಯಾಕೆ ಅಂತ ಹೇಳಿದ್ರೆ, ಮೊದಲಿಗೆ ಇಂಟರ್ನಲ್ ಆಡಿಟ್ ನಡೀತಾ ಇರಬೇಕಾದ್ರೆ ಅವರಿಗೊಂದು ಸುದ್ದಿ ಸಿಕ್ಕಿತು. ಇವಾಗ ಲಾಸ್ಟ್ ಟೈಮು ಕರ ಸೇವಕರ ಮೇಲೆ ಗಡ 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 ಗುಂಡು ಹಾರಿಸಿದ ಪಾರ್ಟಿ ಇವರ ಅಪ್ಪನೇ, ಅಖಿಲೇಶ್ ಯಾದವ್ ಅಪ್ಪನೇ ಗುಂಡು ಹಾರಿಸಲಿಕ್ಕೆ ಅನುಮತಿ ಕೊಟ್ಟದ್ದು. ಎಷ್ಟೋ ಜನರ ಪ್ರಾಣ ತೆಗೆದವರು. ಅವನ ಮಗ ಬಂದು ಟ್ವೀಟ್ ಮಾಡ್ತಾನೆ ಇವತ್ತು 200 ಕೋಟಿ ಬಂದಿದೆ ಅಂತ ಹೇಳಿ, ಹಗರಣ ಆಗಿದೆ ಅಂತ. ಯಾಕಂದ್ರೆ ಅದೊಂದು ಪಾಪಪ್ ಮಾಡ್ಬೇಕಲ್ಲ, ಮಾಡಿ, ಏನು ಅಡ್ಡಿಲ್ಲ. 1 ರೂಪಾಯಿ ಇದ್ರೂ ಕೂಡ ಅದಕ್ಕೆ ನಾವು ಅಷ್ಟೇ ಪ್ರಮಾಣವಾಗಿರತಕ್ಕಂಥ ನಾವು ಇದನ್ನ ಮಾಡ್ತೀವಿ. ಯಾಕಂದ್ರೆ ಅದು ಕೇವಲ ಹಣ ಅಲ್ಲ, ಮನ ಧನ ಕೊಟ್ಟಿರೋರು. ಕೆಲವರು ಧನ ಇದ್ದವರು ಧನ ಕೊಡ್ತಾರೆ, ತನುವಿನಿಂದ ಸೇವೆ ಮಾಡ್ತಾರೆ. ಕೆಲವರು ಅಲ್ಲಿ ಹೋಗದಿದ್ದರು ಇಲ್ಲಿಂದಲೇ ರಾಮ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಇಂಥ ಒಂದು ಕ್ಷೇತ್ರ ಅದು. ಸುಮ್ಮನೆ ಬಂದಿರೋದಂತಲ್ಲ, ಬೆವರು ಹರಿಸಿ ಕಟ್ಟಿದಲ್ಲ, ರಕ್ತ ಹರಿಸಿ ಕಟ್ಟಿದ ಮಂದಿರ ಅದು. ಇಲ್ಲಿ ದೇಶ, ಇಲ್ಲಿರ್ತಕ್ಕಂಥ ಸರ್ಕಾರಗಳು ರಕ್ತವನ್ನು ಕೇಳಿದಾವೆ. ನಮ್ಮ ಬಿಜೆಪಿ ಸರ್ಕಾರ ಇಲ್ಲದ ಪ್ರದೇಶದಲ್ಲಿ ಇರತಕ್ಕಂತಹ ಅಥವಾ ಅಂದಿನ ಕಾಂಗ್ರೆಸ್ ಸರ್ಕಾರದ ರಕ್ತವನ್ನು ಕೇಳಿದಾವೆ ಇಲ್ಲಿ ಕರ ಸೇವಕರಿಂದ. ಆ ರಕ್ತದಿಂದ ಕಟ್ಟಿರತಕ್ಕಂತಹ ಆಗಿರತಕ್ಕಂತಹ ಆ ಬಲಿದಾನದ ಅದರ ಹಿಂದೆ ಇದೆ. ಅಂಥದ್ರಲ್ಲಿ ಮತ್ತೆ ಇನ್ನೊಂದು ಇದನ್ನಲ್ಲಿ ಯಾಕೆ ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಚಿನ್ನ ಹೋಯ್ತಂತೆ, ಅಲ್ಲಿ ಇಟ್ಟಿಗೆ ಹೋಯ್ತಂತೆ. ಇದು ಯಾಕೆ ಪಾಪ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದ್ಸತಿ ಪ್ರಕ್ಷುಬ್ಧ ಆಗಬಿಡ್ಲಿ. ಇದು ಬಹಳ ಒಳ್ಳೆ ಅವಕಾಶ, ಯೋಗಿ ಇವರನ್ನು ಹಿಡಿದಕ್ಕೆ ಒಳ್ಳೆ ಅವಕಾಶ ಅಂತ ಹೇಳಿ ನಾವು ಕೂಡ ಇಂಟರ್ನಲ್ ಆಗಿ ಎಲ್ಲ ಸುದ್ದಿ ಎಲ್ಲವನ್ನು ಕೇಳಿಕೊಂಡೆ ಹೇಳುವಂತ ವಾಕ್ಯ ಏನು ಅಂತ ಹೇಳಿದ್ರೆ, ಅಲ್ಲಿ ಹುಂಡಿ ಹಣದ ವಿಷಯದಲ್ಲಿ ಮಾತ್ರ ಆಗಿರುವಂತದ್ದು. ಯಾರು ಕೂಡ ನೀವು ಅಂದುಕೊಳ್ಳಬೇಕಾಗಿಲ್ಲ. ಅಲ್ಲಿಯ ಚಿನ್ನ ಬೆಳ್ಳಿ ಎಲ್ಲದಕ್ಕೂ ಇನ್ನು ಆಡಿಟೆಡ್ ಆಗಿ ಪರ್ಫೆಕ್ಟ್ ಆಗಿ ಮೇಂಟೈನ್ ಆಗಿದೆ. ಅದನ್ನು SIT ತನಿಖೆ ಹಾಕ್ತಾ ಇದೆಯಲ್ಲ, ಆಗ್ಲಿ. ದೂದ್ ಕಾ ದೂದ್, ದೂದ್ ಪಾನಿ ಕಾ ಪಾನಿ. ಅದು ಎಷ್ಟು ದೊಡ್ಡವನಾಗ್ಲಿ, ಇವ್ರು ಹೇಳಿದ ತಿಮಿಂಗಿಲ ಬೇಕಾದಾಗಲಿ, ಡೈನೋಸಾರಸ್ ಬೇಕಾದಾಗಲಿ, ಯಾವನು ಬೇಕಾದಾಗ್ಲಿ, ವಿ ಡೋಂಟ್ ಕೇರ್.
ಅದಕ್ಕೆ ಬೇಕಾದ ಪರಿಣಾಮ ಖಂಡಿತ ಸಿಗುತ್ತೆ. ಓಕೆ, ಇದೀಗ ವೀಕ್ಷಕರೊಂದು ಕರೆ ಇದೆ. ಹಲೋ ಹಲೋ ಸರ್. ಸರ್ ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ, ತಮ್ಮ ಅಭಿಪ್ರಾಯ ಹೇಳಿ ಸರ್. ಮಂಟಪದವ್ರದ್ದು ಸದಾನಂದ್ ಬಂದ್ ಸರ್. ಓಕೆ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ಪಂಡ 4 ಜನಕ್ಕೆ ನಮಸ್ತೆ. ಪಂಡ ಎಂಕ್ ತಿಂಗಳದ ಕಾಸು ಬರೋದು ಸರ್, 4 ತಿಂಗಳ ಬರಂದೆ. ಓಕೆ ಸರ್, ಐತೆ ಇನ್ನಿತ ಸಬ್ಜೆಕ್ಟ್ ಎಸ್ ಓಕೆ ಇರ ಸರ್ಕಾರದ ಒಂಜಿ ವಿಚಾರ ಪಣೊಂದುಲ್ಲಾರ ಒಂದು ಇನ್ನಿತ ಸಬ್ಜೆಕ್ಟ್ ಹತ್ತು ಎಂಗ್ಲು ಕುಡಾರಣ್ಯತ ಬಗ್ಗೆ ಚರ್ಚೆ ಮಲ್ಪ. ಓಕೆ, ಉದಯಚರ್ ಅವರೇ, ಈಗ ಅರುಣ್ ಶೇಟ್ ಅವರು ಹೇಳಿದರು ಎಂಥದೇ ಎಷ್ಟೇ ದೊಡ್ಡ ಜನ ಆಗಿರಲಿ ಅಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಇದೀಗ ಕಾಂಗ್ರೆಸ್ನಿಂದ ಇಷ್ಟು ದೊಡ್ಡ ಒಂದು ಏನು ಆರೋಪಗಳು ಬಂತು, ತಾವೀಗ ಆರೋಪವನ್ನು ಮಾಡಿದ್ರಿ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಅಡಿಯಲ್ಲಿ ಬರುವಂಥ ಸಂಘ ಸಂಸ್ಥೆಗಳು ಅಂತ. ಆದರೆ ಇದುವರೆಗೆ ಕಾಂಗ್ರೆಸ್ ಎಲ್ಲಿಗೆ ರಸ್ತೆಗಿಳಿದು ಹೋರಾಟ ಮಾಡಿದಂತಹದ್ದು ಎಲ್ಲಿ ಕಾಣ್ತಾ ಇಲ್ಲ, ಯಾಕೆ ನಾಯಕರು ಕೂಡ ಸುಮ್ಮನೆ ಕೂತಿದ್ದಾರೆ ಅಂತ? ನೋಡಿ, ಅರುಣಣ್ಣ ಫಸ್ಟಿಗೆ ಕೆಲವು ವಿಚಾರಗಳು ಹೇಳಿದರು. ಓಕೆ ಓಕೆ, ಇದನ್ನು ಪ್ರಥಮ ಹಂತದಲ್ಲಿ ಒಂದು ಮುಚ್ಚು ಹಾಕುವಂತಹ ಪ್ರಯತ್ನಗಳು ಬಹಳಷ್ಟು ನಡೆದಿವೆ. ಅವರು ಹೇಳಿಕೊಂಡೇ ಬಂದ್ರೆ ಏನಾಗ್ಲಿಲ್ಲ ಅಂತ ಹೇಳಿ. ಬಹುಶಃ ಇವತ್ತು ಬೆಳಿಗ್ಗೆ ಕೂಡ ಕೆಲವೊಂದೊಂದು ವಿಷಯಗಳು ವೈರಲ್ ಆಗ್ತಿದೆ. ಅದು ಎಷ್ಟು ನಂಬಲು ಅರ್ಹವಂತದ್ದು ನನ್ಗೆ ಗೊತ್ತಿಲ್ಲ. ಅದ್ರ ವಿಷಯ ಅಂತ ಹೇಳಿದ್ರೆ, ಈ ಮ್ಯಾಟರ್ ಇದಕ್ಕಿಂತ ಮುಂಚೆನೆ ಲೀಕ್ ಆಗಿದೆ. ಅದು ಇವಾಗ ಏನೋ ಸ್ವಲ್ಪ ಅದೇ ನಾನು ಹೇಳಿದಲ್ಲ, ತನಿಖೆ ನಡೆಸುವಾಗ ನಮಗೆ ಬರಬೇಕಾದಂತ ಲೆಕ್ಕದಷ್ಟು ಹಣ ಬಂದಿಲ್ಲ, ಎಲ್ಲೋ ಒಂದು ಕಡೆ ಪೋಲ್ ಆಗ್ತಾ ಇದೆ ಅಂತ ಹೇಳುವಂತ ವಿಚಾರ. ಸೊ ಅದನ್ನು ಕಂಡುಹಿಡಿಯಲಿಕ್ಕೋಸ್ಕರ ಇದು ಮಾಡಿದ್ದು ಹೊರತು ರಾಮನ ದುಡ್ಡು ಇದಾಗ್ತಿದೆ ಅಂತ ಹೇಳುವಂತ ವಿಚಾರ ಅಲ್ಲ. ಸೊ ಹಾಗಿರುವಾಗ ನಮ್ಗೆ ಇಲ್ಲಿ ಮುಖ್ಯವಾಗಿ ಕಾಣಬೇಕಾದದ್ದು ಏನಂತ ಹೇಳಿದ್ರೆ, ಜನರಿಂದ ಇದರ ಒಂದು ಏನ್ ಹೇಳ್ತಾರೆ ಆಕ್ರೋಶ ಹೆಚ್ಚಾಗ್ತಾ ಹೋಯ್ತು. ಸರಿ, ಇವರು ಅದನ್ನು ತಡಿಲಿಕ್ಕೆ ಆಗ್ಲಿಲ್ಲ, ಸರ್ಕಾರಕ್ಕೆ ಇದನ್ನು ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹೀಟ್ ಎಕ್ದಮ್ ರೇಸ್ ಆಯ್ತು ಇವರ ಕಾಲ ಬುಡಕ್ಕೆ ಬರುವಾಗ. ಮತ್ತೆ ಇವರು ಅನಿವಾರ್ಯವಾಗಿ ಇದನ್ನು SIT ಅಂತೆ ಮತ್ತೆ ಇನ್ನೊಂದು ಬೇರೆ ಏನೋ ಎಲ್ಲ ಮಾಡಿದ್ರು. SIT ಕೂಡ ಮಾಡಿದ್ರು, FIR ಮಾಡದೆ SIT ಮಾಡಿದ್ರು. ರಿಪೋರ್ಟ್ ಅನ್ನು ಕೊಂಡೋಗಿ ಅದೇ ಟ್ರಸ್ಟಿನ ಯಾರು ಹೇಳ್ತಾರೆ ಏನೋ ಒಬ್ರು IAS ಆಫೀಸರ್ ಇದ್ದಾರೆ ಅವರಿಗೇನೆ ಕೊಂಡೋಗಿ ಕೊಟ್ರು. ಸೊ ಇದೆಲ್ಲ ವಿಚಾರಗಳೆಲ್ಲ ನಡೆಯಿತು. ಈಗ ನಾವು ಹೇಳುವಂತದ್ದು, ಈಗ ನೀವು ಕೇಳಿರೋ ಪ್ರಶ್ನೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಯಾಕೆ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೇವೆ. ನಾವು ಮಾತಾಡ್ತಾ ಇದ್ದೇವೆ. ಆದರೆ ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ನಮಗಿಂತ ದೊಡ್ಡದಾದಂತಹ ಒಂದು ಸ್ವರದಲ್ಲಿ ಇವರ ಸಹಭಾಗಿತ್ವದಲ್ಲಿರುವಂತಹ ಯಾರು ಸಂಘಗಳಿದೆ ಅವರು ಮಾತಾಡ್ತಾ ಇದ್ದಾರೆ. ಹೌದು, ಖಂಡಿತ ಖಂಡಿತ ಮಾಡಿದ್ದಕ್ಕೆ ಇಡೀ ಸಂಘ ಅದಕ್ಕೆ ಖಂಡಿತ. ನೋಡಿ, ಮಾತಾಡ್ಲಿಲ್ಲ ಅಂತ ಹೇಳಿಲ್ಲ, ಬಹಳಷ್ಟು ಸ್ಟೇಟ್ಮೆಂಟ್ಗಳು ನಮ್ಮವರು ಕೊಟ್ಟಿದ್ದಾರೆ. ಮತ್ತೆ ಬಹಳಷ್ಟು ಪ್ರತಿಭಟನೆಗಳು ನಡೆದಿವೆ ರಾಮನ ವಿಚಾರದಲ್ಲಿ, ನಮ್ಮ ಪಕ್ಷದವರಿಂದನೂ ಮಾಡಿದ್ದೇವೆ. ನಾವು ಮಾತ್ರ ಸ್ವಲ್ಪ ಒಂದು ಶಾಂತ ರೀತಿಯಲ್ಲಿ ಕೂಲಲ್ಲಿ ನಾವು ಮಾಡಿದ್ದೆವು. ಬಹುಶಃ ನೀವು ಬೇರೆ ಕರ್ಣಿ ಸೇನಾ ಆಗಿದ್ದಿರಬಹುದು ಅಥವಾ ಬೇರೆ ಬೇರೆ ಏನು ಅವರ ಬೇರೆ ಬೇರೆ ಸೇನೆಗಳಿದ್ದು ನೋಡಿ, ಅವರ ಒಂದು ಪ್ರತಿಭಟನೆಯನ್ನು ನೋಡಿದ್ರೆ ಅವರು ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಏನ್ ಹೇಳ್ತಾರೆ FSCಗಳಿಗೆ ಚಪ್ಪಲಿಯಲ್ಲಿ ಹೊಡೆದಂತಹ ಸೀನ್ಗಳು ಕೂಡ ನಾವಿವತ್ತು ನೋಡಿದ್ದೇವೆ. ಸೊ ಹಾಗಿರುವಾಗ ಇದರಲ್ಲಿ ಏನ್ ಹೇಳ್ತಾರೆ, ನಾವು ಖಂಡಿತವಾಗಿಯೂ ನಾವು ವಿರೋಧಿಸ್ತೇವೆ ಇದನ್ನು. ನಾವು ಇದನ್ನೇನು ಏನು ಇದರಲ್ಲಿ ನುಳಿಸಿಕೊಳ್ಳುವಂತಹ ವಿಚಾರ ಇಲ್ಲ. ಆದರೆ ಬಹುಶಃ ಈಗ ನಡೆದಿರುವಂತಹ ಏನು ವಿಚಾರಗಳು ನಡೀತವೆ ನೋಡಿ, ಬಿಜೆಪಿಯವರಿಗೆ ಅಥವಾ ಸಂಘ ಪರಿವಾರದವರಿಗೆ ಒಂದು ಬೇಸರ ಅಂತ ಹೇಳಿದ್ರೆ, ಇದು ನಮ್ಮ ಸರ್ಕಾರ ಇರುವಾಗಲೇ ಹೀಗೆ ಆಯ್ತಲ್ಲ, ಬಹುಶಃ ಕಾಂಗ್ರೆಸ್ ಸರ್ಕಾರ ಇರುವಾಗ ಇರ್ತಿದ್ರೆ ಬೇರೆನೇ ಒಂದು ರೀತಿಯಲ್ಲಿ ಇದನ್ನೊಂದು ಕೊಂಡೋಗ್ಬೋದಿತ್ತು ಅಂತ ಹೇಳುವಂತ ಒಂದು ಲೆಕ್ಕಾಚಾರ ಕೂಡ ಅವರದ್ದಿತ್ತು. ಓಕೆ, ಸರಿ ಸರ್. ಪ್ರಕಾಶ್ ಪುತ್ರ, ನಾನು ಅರುಣ್ ಶೇಟ್ ಅವರಿಗೆ ಪ್ರಶ್ನೆಗಳ ಮುನ್ನ ತಮ್ಮತ್ತೊಂದು ಕೇಳೋದು, ಈ ಪ್ರಕರಣ ನಮ್ಮ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಇನ್ನು ಬೇರೆ ಬೇರೆ ಕಡೆ ವಿಧಾನಸಭೆಯ ಚುನಾವಣೆ ಕೂಡ ನಡೆಯಲಿಕ್ಕೆ ಹಾಗಾಗಿ ಇದು ಏನು ಪರಿಣಾಮ ಬೀರ್ಬೋದು, ಮತದಾರರ ಮೇಲೆ, ನಂಬಿಕೆಯ ಮೇಲೆ ಪರಿಣಾಮ ಬೀರುತ್ತೆ? ಅಲ್ಲ, ಸದ್ಯದ ವಿಚಾರಕ್ಕೆ ನೋಡಿದ್ರೆ ಜನರು ಇನ್ನೂ ಗೊಂದಲದಲ್ಲಿದ್ದಾರೆ. ಈಗ ಬಿಜೆಪಿಗೆ ಓಟ್ ಹಾಕಿದವರು ಇರ್ಬೋದು, ಕಾಂಗ್ರೆಸ್ಗೆ ಓಟ್ ಹಾಕಿದವರು ಇರ್ಬೋದು, ರಾಮ ಭಕ್ತರು ಎಲ್ಲ ರಾಮ ಭಕ್ತರಿಗೆ ಬೇಜಾರಾಗಿದೆ. ಒಂದು ಅವರಿಗೆ ಸಂತೋಷ, ಇವರಿಗೆ ಬೇಜಾರ ಏನಿಲ್ಲ, 100% ಎಲ್ಲರಿಗೂ ಬೇಜಾರಾಗಿದೆ. ಆದ್ರೆ ಇಲ್ಲಿ ಓಟಿನ ವಿಚಾರಕ್ಕೆ ಬಂದಾಗ, ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ಹೇಳಿದ ಹಾಗೆ 2 ಸೀಟ್ ಇದ್ದದ್ದು, ಆಮೇಲೆ ಅಧಿಕಾರಕ್ಕೆ ಬಂತು, ರಾಮನ ಒಂದು ಸೇವೆ ಮಾಡಿದ ಕಾರಣ ರಾಮನ ಹೆಸರು ಹೇಳಿಕೊಂಡು ಬಂದರು ಅನ್ನುವಂಥ. ಈಗ 1990ರ ಅವಧಿಯಲ್ಲಿ ಯಾರು ಇದ್ರು ಕರಸೇವೆ ಸಂದರ್ಭದಲ್ಲಿ, ಅವರ ನಿಷ್ಠೆಯನ್ನು ಈಗ ಸಹ ಬದಲಾವಣೆ ಮಾಡೋದಿಲ್ಲ. ಯಾಕಂದ್ರೆ 1990ರ ಅವಧಿಯಲ್ಲಿ ಈ ಕರಸೇವೆ ಸಂದರ್ಭದಲ್ಲಿ ಇಟ್ಟಿಗೆ ಅಂದ್ರೆ ಅದನ್ನು ಶಿಲೆಯನ್ನು ತರುವಾಗ ಹಣವನ್ನು ಕೊಟ್ಟದ್ದನ್ನು ಇತ್ತೀಚೆಗೆ ಮಾಧ್ಯಮದಲ್ಲಿ ಲೆಕ್ಕಗಳು ಕೇಳ್ತಾ ಇದ್ದಾರೆ ಹೊರತು ಇವರು ಏನು ಲೆಕ್ಕಗಳನ್ನು ಹಿಂದಿನವರು ಯಾರು ಕೇಳ್ತಾ ಇಲ್ಲ, ಅವರ ವಿಚಾರದಲ್ಲಿ ಇಲ್ಲ. ಆದ್ರೆ ಮುಖ್ಯವಾಗಿ ಈಗಿನ ಯುವಜನಾಂಗ
ಯುವ ಜನಾಂಗ ಆ ಸಂದರ್ಭದಲ್ಲಿ ಇರಲಿಲ್ಲ ಕರಸೇವೆ ಸಂದರ್ಭದಲ್ಲಿ ಇರಲಿಲ್ಲ, ಅವರಿಗೆ ಅದರ ಕಷ್ಟಗಳು ಗೊತ್ತಿಲ್ಲ, ಅವರಿಗೆ ಈ ಪ್ರಶ್ನೆಗಳನ್ನು ಹುಟ್ಟಬಹುದು. ಆದ ಕಾರಣ ಯುವಕರ ಓಟುಗಳು ಒಂದಷ್ಟು ಬದಲಾವಣೆ ಆಗುವ ಸಾಧ್ಯತೆಗಳಿದೆ. ಹಿಂದಿನ ಓಟುಗಳಾಗ್ಲಿಕ್ಕಿಲ್ಲ, ಈಗಿನ ಓಟುಗಳು ಮತ್ತೆ ಕೆಲವರು ತಟಸ್ಥ ಓಟುಗಳೇ, ಸಾಂಪ್ರದಾಯಿಕ ಓಟುಗಳು ಒಂದು ಇರುತ್ತೆ, ಪಕ್ಷಕ್ಕೆ ಇದ್ದೇ ಇರುತ್ತೆ, ಅದು ಬೀಳ್ತದೆ. ಆಮೇಲೆ ತಟಸ್ಥ ಓಟುಗಳಲ್ಲಿ ಒಂದಷ್ಟು ಬದಲಾವಣೆ, ಬಿಜೆಪಿಗೆ ಸ್ವಲ್ಪ ಮಟ್ಟಿನ ನಷ್ಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಈಗಿನ ಒಂದು ನನ್ನ ವಿಶ್ಲೇಷಣೆ. ಅರುಣ್ ಶೆಟ್ಟಿ ಅವರೇ, ಇದೀಗ ತಾವು ಈಗಾಗಲೇ ಹೇಳಿದ್ರಿ ಇದರಲ್ಲಿ ಪಕ್ಷಾತೀತ ಒಂದು ಏನು ತನಿಖೆಗೆ ಈಗಾಗಲೇ ಕೈ ಹಾಕಿದೆ. ಆದರೆ ಇಲ್ಲಿ ಮತ್ತೊಂದು ಏನಂತಂದ್ರೆ, ಕಾಂಗ್ರೆಸ್ನಿಂದ ಈಗ ಸ್ಥಳೀಯ ರಾಜಕಾರಣದ ಮೇಲೆ ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಬಿಜೆಪಿ ಶಾಸಕರು ಸಂಸದರ ಹೆಸರು ತಳ್ಕಾಕೊಂಡಿದೆ, ಇದಕ್ಕೆ CBI ತನಿಖೆ ಬೇಕು ಅಂತ ಒಂದು ವಿಚಾರಗಳೆಲ್ಲ ಸ್ವಲ್ಪ ಬರ್ತಾ ಇದೆ. ಹಾಗಾಗಿ ಈಗ ನಾವು ಹೇಳುವುದಾದ್ರೆ ತಾವು ಇದನ್ನು ಯಾವ ರೀತಿ ನೋಡ್ಲಿಕ್ಕೆ ಬಯಸ್ತೀರಿ? ಮತ್ತೆ ಇದು ಪಕ್ಷದ ಮೇಲೆ ಆರೋಪವ? ನೋಡಿ, ನೀವೊಬ್ಬರ ರಾಜಕೀಯ ಪಕ್ಷದವರ ವಕ್ತಾರನನ್ನೇ ಕೂತ್ಕೊಳಿಸಿದ್ದೀರಿ. ಓಕೆ, ನೀವು ಡಿಫ್ರೆನ್ಸ್ ನೋಡಬೇಕು. ಓಕೆ ಸರ್. ಯಾವಾಗ ಪ್ರೈಮಾ ಫೇಸಿ ಕಂಡಿತ್ತು ಮುಖ್ಯಮಂತ್ರಿಯವರಿಗೆ, ಹೌದು, ಕ್ಷಣ ಮಾತ್ರವೂ ಯೋಚನೆ ಮಾಡಲಿಲ್ಲ, SIT ಮಾಡಿತ್ತು. ವಿದಿನ್ 1 ವೀಕ್ನೊಳಗಡೆ ಏನೇನಾಗಬೇಕೋ ಎಲ್ಲ ಕೆಲಸ ಮಾಡಿ ಆಗಿದೆ. ಇನ್ನು ತನಿಖೆಯಲ್ಲಿದೆ, ಆದಷ್ಟು ಶೀಘ್ರದಲ್ಲಿ ಇದರಲ್ಲಿ ನೀವು ಕಾಣ್ಲಿಕ್ಕಿದ್ದೀರಿ. ಒಂದು ಅದೇ ನಮ್ಮ ಕರ್ನಾಟಕ ಸರ್ಕಾರ ಧರ್ಮಸ್ಥಳದ ವಿಷಯದಲ್ಲಿ ಯಾರೋ ಒಬ್ರು ಕಮ್ಯುನಿಸ್ಟರು ಇಬ್ಬರು ಹೇಳಿದ್ರು ಅಂತ ಹೇಳಿ SIT ಮಾಡಿದ್ರು. ಆ 1 ತಿಂಗಳುಗಳ ಕಾಲ ಆ ಧರ್ಮಸ್ಥಳದ ಪಾವಿತ್ರ್ಯದ ಬಗ್ಗೆ ಎಂಥ ಹುನ್ನಾರ, ಎಂಥ ಮಾತುಗಳು, ಹೆಣ್ಣುಗಳು ಮಕ್ಕಳನ್ನು ಹೀಗೆ ಮಾಡಿದ್ರೆ ಹಾಗೆ ಮಾಡಿದಂತೆ ಕೇಳಲಿಕ್ಕೆ ಅಸಹ್ಯವಾಗ್ತಿತ್ತು. ಆದರೆ ಆ ಕಮ್ಯುನಿಸ್ಟ್ರಿಗೆ ಮಾತ್ರ ಭಾರಿ ಖುಷಿ ಆಗ್ತಿತ್ತು, ನಾವು ಹೇಳಿದ್ದಕ್ಕೆ ಸಿದ್ದರಾಮಣ್ಣ ಹೀಗೆ ಮಾಡಿದ್ರಲ್ಲ ಅಂತ. ಪ್ರೈಮಾ ಫೇಸಿ ನೋಡಲಿಲ್ಲ, ಇಂಥ ಒಂದು ಕಥೆಗಳನ್ನು ಇದು ಮಾಡಿದ್ರು. ಇರ್ಲಿ, ಅದು ಅಲ್ಲಿ ಅಣ್ಣಪ್ಪ ದೇವರು ನೋಡ್ಕೊಳ್ತಾರೆ, ಮಂಜುನಾಥ್ ನೋಡ್ಕೊಳ್ತಾರೆ. ಮೂಲಕ್ಕೆ ಪೆಟ್ಟು ಕೊಡುವಂತ ವ್ಯವಸ್ಥೆ ಆಗಬೇಕು ಅಂತ. ಈಗ ರಾಮನ ದುಡ್ಡಿನ ಅವರಿಗೆ ಆಗೋಜಿಲ್ಲ, ಇದರಿಂದ ಹೇಗೆ ರಾಜಕೀಯ ಆಡ್ಬೋದು, ಎಲ್ಲಿಗೆ ಆ ಕುಣಿಕೆಯನ್ನು ಹೇಗೆ ಯೋಗಿ ಮುಖಾಂತರ ಅಥವಾ ಮೋದಿ ಮುಖಾಂತರ ಸುತ್ತಿಕೊಂಡು ಬರ್ಬೋದು, ಅದರಲ್ಲಿ ಏನಾದ್ರೂ ಮಾಡಿ ಆಲೋಚನೆ ಮಾಡ್ತಾ ಇರುವಂತ ಇಷ್ಟೇ, ಅದಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಆದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯ ಒಬ್ಬರು ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ, ಮತ್ತೆ ರಾಮ ಭಕ್ತನಾಗಿ ಹೇಳ್ತಾ ಇದ್ದೀನಿ, ನಮಗೆ ಇರುವಂತದ್ದು ಒಂದೇ ಲಕ್ಷ್ಯ. ಯಾರು ರಾಮದ್ರೋಹಿಗಳೋ ಅವ್ರು ಯಾರು ಬೇಕಾದ್ರೂ ಆಗಿರ್ಲಿ, ಅವ್ರು ಎಂಥವನು ಬೇಕಾದಾಗ್ಲಿ, ಎಷ್ಟು ದೊಡ್ಡವನ ಬೇಕಾಗಲಾಗ್ಲಿ, ನನ್ನ ಮನೆಯ ತಂದೆ ಅಣ್ಣ ಯಾರು ಬೇಕಾದ್ರೂ ಆಗಿರ್ಲಿ, ವಿ ಡೋಂಟ್ ಕೇರ್, ಅವರನ್ನು ಶಿಕ್ಷೆಗೆ ಗುರಿಪಡಿಸಲೇಬೇಕು. ಅದಕ್ಕೆ ಎಳ್ಳಿತ್ತು ಶೂನ್ಯ ಸಮಯದಲ್ಲಿ ಅದು ಯಾವುದೇ ಅದಕ್ಕೆ ಇರತಕ್ಕಂಥದ್ದು ಬಾಧ್ಯತೆಯೂ ಇಲ್ಲ, ನೋಡೋದು ಇಲ್ಲ. ಅದು ಶಿಕ್ಷೆ ಆಗ್ಲೇಬೇಕು, ಹಣ ಬರಲೇಬೇಕು. ಭಕ್ತರಿಗೆ ಆ ಒಂದು ಏನು ಇವಾಗ ದುಃಖ ಆಗಿದೆ, ನನಗೂ ಸೇರಿದಂತೆ ನಿಮಗೂ ಸೇರಿದಂತೆ ಇಡೀ ರಾಷ್ಟ್ರಕ್ಕೆ ಒಂದು ರಾಮನ ದರ್ಶನ ಮಾಡುವುದೇ ಒಂದು ಭಾಗ್ಯ. ಆ ರಾಮನ ಮೂರ್ತಿ, ಆ ಸ್ಮೈಲಿಂಗ್ ಫೇಸ್ ನೋಡೋದೇ ನಮ್ಮ ಭಾಗ್ಯ. ನಮ್ಮ ಕರ್ನಾಟಕದವ್ರು ಮಾಡಿದ ಅದನ್ನು. ಅಂಥ ಒಂದು ರಾಮನ ದೇವಸ್ಥಾನದಲ್ಲಿ ನಿಮಗೊಂದು ಸೇವೆ ಕೊಡ್ತೀರ, ನಿಮ್ಗೆ ಎಷ್ಟು ಖುಷಿ ಆಗ್ಬೋದು, ಹಣ ಕೇಳ್ತೀರ ನೀವು, ಇಲ್ಲ. ಅಂಥದ್ರಲ್ಲಿ ಸೇವೆ ಮಾಡುವಂತ ಭಾಗ್ಯ ಸಿಕ್ಕಿದೆ ಅನ್ನೋದಕ್ಕಿಂತಲೂ ಈ ರೀತಿಯ ದುಷ್ಟಕೃತ್ಯ ಮಾಡುವಂತ ಮನಸ್ಸಿಗೆ ಹಣ ಶಿಕ್ಷೆ ಕೊಡಬೇಕು. ಇದಕ್ಕೆ ಒಂದು ದೊಡ್ಡದಾಗಿರತಕ್ಕಂಥ ಇದೊಂದು ಈಗಲೇ ಮುಗಿತಲ್ವಾ, ಇದೊಂದು ದೊಡ್ಡದಾಗಿರ್ತಕ್ಕಂಥ ಹಗರಣ ಅಲ್ಲ, ಸರಣಿ ಆಗ್ಲಿಲ್ಲ. ಇದೊಂದು ಕೇವಲ ರಾಮ ಮಂದಿರ ಅಷ್ಟೇ ಅಲ್ಲ, ಎಲ್ಲಾ ದೇವಸ್ಥಾನದಲ್ಲಿ ಕೂಡ ಮುಟ್ಟಿ ನೋಡಿಕೊಳ್ಳುವಂತೆ ಅಂತ ಕ್ರಿಮಿನಲ್ಗಳಿಗೆ ಶಿಕ್ಷೆ ಆಗುವಂತೆ ಆಗಬೇಕು, ಲೆಸನ್ ಆಗ್ಬೇಕು ಅಂತ ಹೇಳಿಕ್ಕೆ ಬಯಸ್ತೇನೆ. ಉದಯ್ ಸರ್ ಅವರೇ, ಇದೀಗ ಕಾಂಗ್ರೆಸ್ನಿಂದ ಹಿಂದಿನಿಂದಲೂ ಆರೋಪ, ರಾಮನ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರು, ಬೇರೆ ಬೇರೆ ಕಡೆ ಅಧಿಕಾರಕ್ಕೆ ಬಂದರು, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರು, ಈಗ ಸಹ ಅಧಿಕಾರಕ್ಕೆ ಇದ್ದಾರೆ ಅಂತೇಳಿ. ಅದೇ ರಾಮನ ಹೆಸರಿನಲ್ಲಿ ಇದೀಗ ಒಂದು ರೀತಿಯಲ್ಲಿ ಭಕ್ತರ ಹಣವನ್ನು ಒಂದು ವಂಚನೆ ಮಾಡಲಾಗಿದೆ ಅನ್ನತಕ್ಕಂಥ ಆರೋಪ ಈಗ ಕಾಂಗ್ರೆಸ್ನ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ, ಎಲ್ಲ ಕಡೆಯಿಂದಲೂ. ನೋಡಿ, ರಾಮನನ್ನು ನಾವು ಪೂಜಿಸ್ತೇವೆ, ನಾವು ನಮ್ಮ ಹೃದಯದಲ್ಲಿಟ್ಟು ಆರಾಧಿಸ್ತೇವೆ. ಅದು ಬಿಟ್ಟು ನಮಗೆ ರಾಮನನ್ನು ರಾಜಕೀಯಕ್ಕೆ ಬಳಸುವ ಪ್ರಮಾದ ನಮಗೆ ಬರಲಿಲ್ಲ, ನಾವು ಮಾಡುವುದು ಕೂಡ ಇಲ್ಲ. ನಂಬರ್ 1. ಈಗ ಇವರು ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟಿಗೆ ಇದೊಂದು ಸುದ್ದಿ ಆಗಲಿಕ್ಕೆ ಬಹಳಷ್ಟು ವಿರೋಧ ಕೂಡ ಬಂತಲ್ಲ ಸರ್? ಯಾವ್ದು ವಿಚಾರದಲ್ಲಿ ಹೇಳಿ? ರಾಜಕೀಯ ಮಾಡದಿದ್ರು ಕೂಡ ಒಂದು ರಾಮನ ಒಂದು ಮಂದಿರ ಕಟ್ಟುವಾಗ ಇದಕ್ಕೆಲ್ಲ ಬಹಳಷ್ಟು ಅಡ್ಡಿ ಮಾಡಿದ್ರು ಅನ್ನೋ ಆರೋಪ ಬಿಜೆಪಿಯದ್ದು ಕೂಡ. ನೋಡಿ, ನಾನು ಅದೇ ಹೇಳಿದಲ್ಲ ಅವಾಗ, ಆರೋಪ ಮಾಡುವವರು ಏನು ಬೇಕಾದ್ರೂ ಆರೋಪ ಮಾಡ್ತಾರೆ. ನೋಡಿ, ಇವರು ಹೇಳಿದ್ರು, ಆಗೊಬ್ರು ಕಾಲ್ ಮಾಡಿ ಹೇಳಿದ್ರು ರಾಮ ಕಾಲ್ಪನಿಕ ಅಂತ ವಿಚಾರಗಳನ್ನೆಲ್ಲ ಕೆಲವೆಲ್ಲ.
ಕೆಲವೆಲ್ಲ ಬಂದಿದೆ. ನೋಡಿ ಆ ಟೈಮಿನಲ್ಲಿ, ನೋಡಿ ಆ ಸಮಯದಲ್ಲಿ ನಾ ಹೇಳ್ತೀನಿ, UPA ಸರ್ಕಾರದಿಂದ ಕೋಟಿ ಕೊಟ್ಟಿರುವಂತ ಖಂಡಿತ ಆ ವಿಚಾರದಲ್ಲಿದೆ. ಯಾಕಂತ ಹೇಳಿದ್ರೆ ಈ ರಾಮನ ವಿಚಾರವಾಗಿ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಇದು ಇನ್ನೊಂದು ಎಪಿಸೋಡ್ ಇದ್ರೂ ಸಾಕಾಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ರಾಮನನ್ನು ತ್ರೇತಾಯುಗದಲ್ಲಿ ಅಂತ ನಾವು ಲೆಕ್ಕಾಚಾರ ಹಾಕ್ತೇವೆ, ಆದ್ರೆ ಇನ್ನೊಂದು ನಾವು ಲೆಕ್ಕಾಚಾರ ನೋಡುವಾಗ ರಾಮ ಹುಟ್ಟಿದ್ದು 7000 ವರ್ಷದ ಹಿಂದೆ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಈಗ ಏನು ಕೆಲವು ಏನದು ಲಂಕೆ ಹೋಗ್ಲಿಕ್ಕೆ ಅದು ಎಂತದು ರಾಮ ಸೇತು ಅಂತ ಹೇಳುವಂತ ಆ ವಿಚಾರದಲ್ಲಿ ಕೂಡ ಕೆಲವು ವಿವಾದಾತ್ಮಕ ಇದೆ. ಮತ್ತೆ ರಾಮನ ವಾಲ್ಮೀಕಿ ರಾಮಾಯಣದಲ್ಲಿಯೇ ಕೆಲವೊಂದೊಂದು ಉಲ್ಲೇಖಗಳಿವೆ. ಈಗ ಬಹಳಷ್ಟು ಏನ್ ಹೇಳ್ತಾರೆ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಹಳಷ್ಟು ಹೊಸ ಹೊಸ ಯುವಕರಂತಲ್ಲ, ತುಂಬಾ ಅನುಭವಿಗಳು ಬಂದು ಬಹಳಷ್ಟು ಆನಂತರ ಬಂದು ರಿಸರ್ಚ್ಗಳನ್ನೆಲ್ಲ ಮಾಡಿ ಅವರು ಕೆಲವೊಂದೊಂದು ವಿಚಾರಗಳನ್ನೆಲ್ಲ ಇಟ್ಟಿದ್ದಾರೆ. ನಾನು ಕೂಡ ಮೊನ್ನೆ ಒಂದು ವಿಚಾರ ನನಗೂ ಆಶ್ಚರ್ಯ ಆಯ್ತು. ಕೆಲವೊಂದು ನಾನು ಅದರ ಅವರ ಅಸ್ಮಿತೆಯ ಬಗ್ಗೆ ನಾನು ಪ್ರಶ್ನೆ ಮಾಡುದಿಲ್ಲ, ನನಗೂ ರಾಮನ ಮೇಲೆ ಗೌರವ ಇದೆ. ನನಗೆ ಒಂದೇ ಒಂದು ಮನವಿ ಏನಂತ ಹೇಳಿದ್ರೆ, ಭಗವಾನ್ ಅವರು ರಾಮನ ಬಗ್ಗೆ ಅಷ್ಟೊಂದು ಹೀನಾಯವಾಗಿ ಮಾತನಾಡಿದ್ರಲ್ಲ, ನೀವು ನಿಜವಾದ ರಾಮ ಭಕ್ತರೇ ಅಂತ ಆದ್ರೆ, ನಿಜವಾಗಿ ಕಳಕಳಿ ಇದ್ರೆ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು. ಪ್ರಿಯಾಂಕ ಖರ್ಗೆ ಅಷ್ಟೊಂದು ಮಾತಾಡ್ತಾರೆ, ಅದನ್ನ ಮಾಡಿ ತೋರಿಸಿ. ಸರಿ, ಅವರಿಗೆ ಮೈಸೂರು ದಸರಾ ಉದ್ಘಾಟನೆ ಮಾಡ್ಲಿಕ್ಕೆ ಇರೋದಲ್ಲ. ಸರಿ, ಜನರಿಗೆ ಕೂಡ ನಿಮ್ಮಲ್ಲಿ ರಾಮ ಭಾವ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ನಾಸ್ತಿಕತೆ ಆಸ್ತಿಕತೆ ಅದು ಅವರವರಿಗೆ ಬಿಟ್ಟು ಅವಹೇಳನ ಮಾಡಬಾರ್ದು. ಅವಹೇಳನ ಮಾಡಬಾರ್ದು. ನನ್ನ ಭಾವ ಅವನ ನಾಸ್ತಿಕತೆ ಇದ್ರೂ ಕೂಡ ಚಾರ್ವಾಕರಿಗೆ ಇಲ್ಲಿ ರುಚಿ ಅಂತ ಹೇಳಿದ್ದೇವೆ ನಾವು. ಆದ್ರೆ ಆ ರೀತಿ ಕೀಳು ಮಟ್ಟದ ಅವಹೇಳನ ಅವ್ರು ಮಾಡೋದಿಲ್ಲ, ಅವರ ಪ್ರೇಮಿಗಳು. ನಾನು ಹೇಳ್ತೀನಿ ನೋಡಿ, ಧರ್ಮದ ವಿಚಾರದಲ್ಲಿ ನೈತಿಕತೆ ಮಾತಾಡುವ ನೈತಿಕತೆ ಬಿಜೆಪಿ ಅವರಿಗೆ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಇವರು RSS ನ ಕಚೇರಿ ಮಾಡ್ಲಿಕ್ಕೋಸ್ಕರ 800 ವರ್ಷದ ಒಂದು ಹಳೆಯ ದೇವಸ್ಥಾನವನ್ನು ಹೊಡೆದು ಖಾಲಿ ಪಾರ್ಕಿಂಗಿಗೆ ಮಾಡಿದ್ದಾರೆ. ಸೊ ಹಾಗಿರುವಾಗ ಆ ನೈತಿಕತೆ ಅವರಿಗೆ ಇಲ್ಲ. ಆ ವಿಚಾರವಾಗಿ ಮಾತ್ರ ಅದು ಸೈಡ್ ಗಿಡ. ಮತ್ತೆ ಈಗ ಇನ್ನೊಂದೇನಂತ ಹೇಳಿದ್ರೆ ನೋಡಿ, ಇವರು ರಾಮರಾಜ್ಯದ ವಿಚಾರವಾಗಿ ಮಾತಾಡ್ತಾ ಇದ್ರು. ಒಬ್ಬ ಅಗಸ ಬಂದು ರಾಮನ ಹತ್ರ ಸೀತೆಯ ಬಗ್ಗೆ ಮಾತಾಡುವಾಗ, ಅಂದ್ರೆ ಇವಳು ಇಷ್ಟು ಸಮಯ ರಾವಣನಲ್ಲಿ ಇದ್ದು ಬಂದವಳು, ಅವಳ ಪಾವಿತ್ರ್ಯತೆ ಬಗ್ಗೆ ಪ್ರಶ್ನೆ, ರಾಮ ಅವಳ ಪಾವಿತ್ರ್ಯತೆಯನ್ನು ಕೂಡ ಒಂದು ಪರೀಕ್ಷಿಸುವಂತ ಪರಿಸ್ಥಿತಿ ಬಂದಿದೆ, ಅಪವಾದ ಬಂದದ್ದಕ್ಕೆ. ಸೊ ಈಗಿನ ಪ್ರಸ್ತುತ ನಮ್ಮ ಕೇಂದ್ರ ಸರ್ಕಾರದಲ್ಲಿರುವಾಗ ಹಲವಾರು ಈಗ ನೀಟ್ ಎಕ್ಸಾಮ್ ಅಲ್ಲ, ನೀಟ್ ಎಕ್ಸಾಮ್ ಆಗಿರ್ಬೋದು, ಅವರ ಮೇಲೆ ಅಪವಾದ ಬಂದ ಒಂದು ಕರೆದು ಅವರನ್ನು ಇನ್ವೆಸ್ಟಿಗೇಷನ್ ಮಾಡೋದು ಬಿಡಿ. ಒಂದು ಈ ಸಮಯದಲ್ಲಿ ಬಹುಶಃ ನೀವು ನಮ್ಮ UPA ಸರ್ಕಾರ ಇದ್ದರು ನೋಡು, ರೆಸಿಗ್ನೇಷನ್ಸ್ ಗಳನ್ನು ತಗೊಂಡಿದ್ದೇವೆ ನಾವು ಹಲವಾರು ವಿಚಾರ. ಮತ್ತೆ ಈಗ ಅದು ಖಂಡಿತ ಅಲ್ಲ. ಯಾಕಂದ್ರೆ ನೋಡಿ, ಬಿಜೆಪಿ ಅವರಿಗೆ ಜನರನ್ನು ಮೌಢ್ಯದಲ್ಲಿ ಇಡ್ಲಿಕ್ಕೆ ಬಹಳಷ್ಟು ವಿಚಾರಗಳಿವೆ. ಇದು ಒಂದು ಮಾತ್ರ ಅಲ್ಲ. ಅವರಿಗೆ ಏನ್ ಹೇಳ್ತಾರೆ, ಹಿಂದೂ ಮುಸ್ಲಿಂ ವಿಚಾರವಾಗಿದ್ದಿರ್ಬೋದು ಅಥವಾ ರಾಮನ ವಿಚಾರ ಪ್ರಾಮುಖ್ಯವಾದ. ಈಗ ರಾಮನ ವಿಚಾರ ಮುಗಿಯಿತು, ಇನ್ನು ಬೇರೆ ಯಾವ್ದಾದ್ರು ಹುಡುಕ್ತಾರೆ. ಜ್ಞಾನವಾಪಿ ಇದೀಗ ಹುಡುಕ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಈಗ ಜನರನ್ನು ಮಂಗ ಮಾಡದೆ ಗೊತ್ತಾರೆ. ಈ ಬೇರೆ ಬೇರೆ ರೀತಿಯ ಫೈಲ್ಸ್ ಗಳದೊಂದು ಕಾಶ್ಮೀರ್ ಫೈಲ್ಸ್ ಅಂತೆ, ಕೇರಳ ಫೈಲ್ಸ್ ಅಂತೆ, ಹೇಳಿದ್ರು. ಇವತ್ತು ನಾವು 370 ಅಂತ ತೆಗೆದು ಹಾಕಿದ್ದೇವೆ. ಸರಿ, ವಿಷಯಾಂತರ ಬೇಡ, ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಯ್ತು ಅದರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾವುದು 370 ತೆಗೆದು ಒಳ್ಳೇದಲ್ಲ ಅಂತ ಹೇಳ್ತೀರಾ ನೀವು? ಆಕ್ಷೇಪ ಅಲ್ಲ ನಾನು ಹೇಳಿರುವಂತದ್ದು. ಕಾಲಕಾಲಕ್ಕೆ ಸರ್ಕಾರಗಳು ಅವರವರ ನಿರ್ಧಾರಗಳನ್ನು ಮಾಡಿಕೊಂಡು ಹೋಗ್ತಾರೆ. ವಿಷಯಾಂತರ ಬೇಡ. ನಾವು ಈಗ ಏನು ರಾಮ ಮಂದಿರದಲ್ಲಿ ಆಡ್ತಕ್ಕಂತ ಏನು ಭಕ್ತರ ಹಣದ ವಂಚನೆ ಬಗ್ಗೆ ನಾವು ಈಗ ಮಾತಾಡಿರುವಂತದ್ದು. ಇದೀಗ ಪ್ರಕಾಶ್ ಪುತ್ರ ಅವರೇ, ಕೊನೆಯದಾಗಿ ಈ ನಾವು ಮಾಧ್ಯಮದಲ್ಲಿ ಈ ವಿಚಾರ ಬಹಳಷ್ಟು ಸೂಕ್ಷ್ಮವಾದ ವಿಚಾರ, ಏನು ಜನರಿಗೆ ತಪ್ಪು ಸಂದೇಶ ಹೋಗಬಾರದು. ಹಾಗಾಗಿ ಈ ಒಂದು ವಿಷಯನ್ನ ಈ ಸಾಮಾಜಿಕ ಜಾಲತಾಣಗಳು ಅಥವಾ ನಮ್ಮ ಮಾಧ್ಯಮವೇ ಇರಲಿ, ಇದನ್ನು ನಿಭಾಯಿಸಿದ ರೀತಿ ಸರಿ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಈ ಬಾರಿ ನಿಭಾಯಿಸಿದ ರೀತಿ ರಾಷ್ಟ್ರ ಮಟ್ಟದಿರ್ಬೋದು, ರಾಜ್ಯ ಮಟ್ಟದಿರ್ಬೋದು, ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ ಅದು ಬಿಟ್ಟು ವೈಯಕ್ತಿಕ ಅದು ಬಿಟ್ರೆ
ಈ ರಾಜಕೀಯ ಪಕ್ಷಗಳ ನಡುವಿನ ಭಿನ್ನ ಏನೋ ಇರಬಹುದು, ಆದ್ರೆ ಮಾಧ್ಯಮಗಳು ಯಾರ ಪರವಾಗಿ ಈ ಬಾರಿ ಹೋಗ್ಲಿಲ್ಲ, ಕೇವಲ ಹಣಕಾಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ, ನಮ್ಮ ದೇಶದಲ್ಲಿ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಭಾವನೆಗಳಿಗಿಂತ ಅಲ್ಲಿ ನಡೆದಂತ ಹಣಕಾಸು ವಿಚಾರದ ಬಗ್ಗೆ ಮತ್ತು ಅದರ ಹಿಂದಿನವರು ಬಿದ್ದಿದ್ದಾರೆ. ಆದ ಕಾರಣ ಮಾಧ್ಯಮಗಳು ಬಹಳ ಒಳ್ಳೆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಅರುಣ್ ಶೆಟ್ಟಿ ಅವರೇ, ಕೊನೆಯದಾಗಿ ತಾವು ಈ ಒಂದು ವಿಚಾರದಲ್ಲಿ ದೇಶದ ಜನತೆಗೆ ಏನು ಹೇಳಿಕೆ ಬಯಸ್ತೀರಿ? ದೇಶದ ಜನಕ್ಕೆ ಒಂದು ಭರವಸೆ ಆಗ್ಲೇಬೇಕು, ಕೊಡ್ಲೇಬೇಕು. ನಮಗೆ ಗೊತ್ತು ರಾಮನ ವಿರೋಧಿಗಳು ಯಾರು ಮತ್ತೆ ರಾಮನ ಪರ ಇದ್ದವರು ಯಾರು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ರಾಮನ ವಿರೋಧಿಗಳು ಈ ಮಾರೀಚನ ವೇಷದಲ್ಲಿ ಬಂದು ಸೀತೆಗೆ ಹೇಗೆ ರಾವಣನ ಕಿಡ್ನಾಪ್ ಮಾಡಿಕೊಂಡು ಹೋಗುವಂತಹ ಒಂದು ಪ್ರವಾಸನ ನಡೀತು ಗೊತ್ತು. ಈ ಮಾರೀಚನ ವೇಷದಲ್ಲಿ ಬಹಳಷ್ಟು ಜನ ಇದ್ದಾರೆ, ಅವರ ಬಗ್ಗೆ ಬಹಳ ಜಾಗೃತಿ ಇರಲಿ. ಅವರು ಅನೇಕ ಕಾನ್ಸ್ಪಿರಸಿಗಳನ್ನು ನಡೆಸಲಿಕ್ಕೆ ಯಾವತ್ತೂ ಮುಂದುಗಾಲಿನಲ್ಲಿ ಇರ್ತಾರೆ. ಅವರ ಬಗ್ಗೆ ಜಾಗೃತಿ ಇರಲಿ. ಹಾಗೂ ಮತ್ತೆ ಯಾವುದೇ ಈಗ ತನಿಖೆ ನಡೀತಾ ಇದೆ, ಅದಕ್ಕೆ ದೂದ್ ಕಾ ದೂದ್, ಪಾನಿ ಕಾ ಪಾನಿ, ಹಾಲಿಗೆ ನೀರಿಗೆ ಎಲ್ಲವೂ ಆಗಿಬಿಡುತ್ತೆ. ಅದಕ್ಕೇನು ವ್ಯವಧಾನ ಅಥವಾ ಬೇರೆ ಏನಾದ್ರು ಆಲೋಚನೆ ಮಾಡೋದು ಬೇಡ. ಯಾಕಂದ್ರೆ ಅಲ್ಲಿ ಯೋಗಿ ಸರ್ಕಾರ ಇದೆ, ಎಲ್ರಿಗೂ ಮತ್ತೆ ತಕ್ಕ ಶಿಕ್ಷೆ ಅಲ್ಲ, ಉಗ್ರ ಶಿಕ್ಷೆ ಆಗ್ಬೇಕು. ಅದೇ ನಮ್ಮ ವಿಚಾರ ಇರುವಂತದ್ದು. ಮತ್ತೆ ಬಹಳಷ್ಟು ಈ ಚಿನ್ನ ಬೆಳ್ಳಿ ವಿಷಯಗಳ ಬಗ್ಗೆ ಪುಂಖಾನುಪುಂಖ ಯಾರಲ್ಲಿಯೂ ಕೂಡ ಸಾಕ್ಷಿ ಇಲ್ಲದೆ ಒಂದು ಕಾನ್ಸ್ಪಿರೆನ್ಸಿಯನ್ನು ಹುಟ್ಟು ಹಾಕುವ ಅಂತ ಹೇಳಿ ಮಾಡಿರತಕ್ಕಂತ ವಿಷಯಗಳು, ಅದು ಈಗ SIT ಆಗಿದೆಲ್ಲ, ಅದು ಕೂಡ ಎಲ್ಲ ತನಿಖೆ ಆಗುತ್ತೆ. ಸುಮ್ಮನೆ ಒಂದೆರಡಲ್ಲಿ ಎಲ್ಲ ತನಿಖೆ ಆಗುತ್ತೆ, ತನಿಖೆಯಲ್ಲಿ ಹೊರಗೆ ಬರುತ್ತೆ. ಆದರೆ ರಾಮ ಭಕ್ತರು ಯಾರು, ರಾಮ ವಿರೋಧಿಗಳು ಯಾರು ಅಂತ ಹೇಳಿ ಜನರೇ ಆ ಮಾರೀಚನನ್ನು ಹೊರಗೆ ಇಡಬೇಕು. ರಾವಣನ ಕೈಯಲ್ಲಿ ದೇಶವನ್ನು ಅಥವಾ ನಮ್ಮ ರಾಮನನ್ನು ಕೊಡಬಾರದು ಅಂತ ಹೇಳಲಿಕ್ಕೆ ಅವರಿಗೆ. ಉದಯಚಾರ್ ಅವರೇ, ಇಲ್ಲ, ನನಗೆ 100ಕ್ಕೆ 100 ಅರುಣ್ ಶೇಟ್ ಅವರ ಪ್ರತಿಯೊಂದು ಮಾತಿನಲ್ಲಿ ಕೂಡ ನನ್ನ ಸಹಮತ. ಯಾಕಂತ ಹೇಳಿದ್ರೆ ಅವರು ಏನು ಹೇಳ್ಬೇಕು ಅಂತ ಬಯಸಿದ್ರು, ಡಿಟ್ಟೋ ನಾನು ಕೂಡ ಅದನ್ನೇ ಹೇಳ್ಬೇಕು ಅಂತ ಮಾತನ್ನು. ಆದ್ರೆ ಇಲ್ಲಿ ರಾಜಕೀಯ ಬೇಡ ಅನ್ನುವಂಥದ್ದು ಖಂಡಿತ ಇದರಲ್ಲಿ ರಾಜಕೀಯ ಬೇಡ, ರಾಜಕೀಯ ರಹಿತವಾಗಿ ಇದರ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಯಲಿ. ತಪ್ಪಿತಸ್ಥರು ಯಾರಿದ್ದಾರೆ ಆದಷ್ಟು ಬೇಗ ಸಿಕ್ಕಿ ಬೀಳಲಿ. ಬಹುಶಃ ರಾಮ ಇದ್ದಾನೆ, ನೋಡ್ತಾನೆ. ಮತ್ತೆ ಕೊನೆಯದಾಗಿ ಮುಗಿಸುವಾಗ ಮತ್ತೊಮ್ಮೆ ನಾನು ರಾಮನಲ್ಲಿ ಕ್ಷಮೆಯನ್ನು ಕೇಳ್ತಾನೆ. ನಿನ್ನನ್ನು ನಾವು ಈ ರೀತಿಯಾದಂತಹ ನಿನ್ನ ಹುಂಡಿಗೆ ಕೈ ಹಾಕುವಂತಹ ಜನರು ಕೂಡ ಇಲ್ಲಿ ಇದ್ದಾರಲ್ಲ ಅಂತ ಹೇಳಿ ಇಂಥವರಿಗೆ ನೀನೇ ಬುದ್ಧಿ ಕಲಿಸಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ವೀಕ್ಷಕರೇ, ಇದು ಇವತ್ತಿನ ಜನಧ್ವನಿ. ಈ ಒಂದು ಜನಧ್ವನಿಯಲ್ಲಿ ಏನು ನಮ್ಮ ರಾಷ್ಟ್ರ ಮಂದಿರದ ಮೇಲೆ ಒಂದು ಅಪವಾದ ಬಂದಿದೆ, ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಒಕ್ಕೊರಲಿನ ಆಗ್ರಹ ಆಗಿದೆ. ಇದು ಇವತ್ತಿನ ಜನಧ್ವನಿ. ಮುಂದಿನ ಜನಧ್ವನಿಯೊಂದಿಗೆ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಭೇಟಿಯಾಗ್ತವೆ. ಇವತ್ತು ನಮ್ಮ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿರುವಂತಹ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ವಕ್ತಾರರಾಗಿರುವಂತಹ ಅರುಣ್ ಶೇಟ್ ಅವರಿಗೆ ನಾನು ಧನ್ಯವಾದವನ್ನು ಹೇಳಿಕೆ ಬಯಸ್ತೀನಿ. ಅದೇ ರೀತಿ ಕಾಂಗ್ರೆಸ್ಸಿನ ವಕ್ತಾರರಾಗಿರುವಂತಹ ಉದಯ್ ಆಚಾರ್ಯ ಅವರಿಗೆ ಕೂಡ ಧನ್ಯವಾದವನ್ನು ಹೇಳಿಕೆ ಬಯಸ್ತೀನಿ. ಅದೇ ರೀತಿ ನಿರೂಪಕರು ಹಾಗೂ ವಿಶ್ಲೇಷಣಾಗಾರರಾಗಿರುವಂತಹ ಪ್ರಕಾಶ್ ಪುತ್ತೂರ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿಸ್ತಾ ಇವತ್ತಿನ ಜನಧ್ವನಿಯ ಮುಗಿಸ್ತಾ ಇದ್ದೇವೆ. ಶುಭರಾತ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ರೋಹನ್ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸಿಗ್ನೇಚರ್ ಆಫ್ ಟ್ರಸ್ಟ್. ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. KT ಸ್ಪೆಷಲ್, ಹೆಸರು ತಕ್ಕಂತೆ ಕಡಕ್ ಚಾಯ್. ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಲಲಿತಾನಲ್ಲಿ ಡೈಮಂಡ್ ಹೀರೋ, ಚಾರ್ಜಸ್ ಎಲ್ಲ ಝೀರೋ. ಲಲಿತಾ ಮಂಗಳೂರಿನಲ್ಲಿ ಮಾತ್ರ. ಲಿವ್ ಎಟ್ ರುದ್ರಾಕ್ಷ್, ಲಿವ್ ಇನ್ ದ ಬೆಸ್ಟೆಸ್ಟ್ ಹೋಮ್. ನಿಮ್ಮ ಟೀಮ್ ನಲ್ಲಿ ನಿಪಾನ್ ಪೇಂಟ್ ಸ್ಪಾಟ್ಲೆಸ್